आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ते सिद्ध्यन्ति च मनोरथाः। नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधासुरसौख्यदुःखसत्कारणाय विगताय नमो नमस्ते। देवं नारायणं नत्वा सर्वदोषविवर्जितं परिपूर्णं गुरूंश्चां गीतार्थं वक्ष्यामि लेशतः। अभ्रमं भङ्गरहितं अजडं विमलं सदा आनन्दतीर्थमतुलं भजे तापत्रयापहं। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। सत्याभिज्ञकराब्जोत्थान् पञ्चाशत्वर्षपूजकान् सत्यप्रमोदतीर्थार्यान् नौमिन्याय सुधारतान्। स्वस्त्यस्त्वतेर्दतां पृथ्वीमण्डलमध्यस्थाः पूर्णबोधमतानुगाः वैष्णवाः इष्टहृदयाः तान् नमस्ये गुरुर्मम। ಭಗವದ್ಗೀತೆಯ ಉದಯವಾದ ಪವಿತ್ರವಾದ ಮಾಸ ಗೀತಾ ಜಯಂತಿ ಅಂತ ಗೀತೆಯನ್ನು ಉಪದೇಶ ಮಾಡಿದಂತಹ ಕಾಲ. ಅದು ಒಂದು ಏಕಾದಶಿ, ಮಾರ್ಗಶೀರ್ಷ ಶುದ್ಧ ಏಕಾದಶಿ ದಿವಸ ಕೃಷ್ಣ ಅರ್ಜುನನನ್ನ ನಿಮಿತ್ತ ಮಾಡಿಕೊಂಡು ಜಗತ್ತಿಗೆ ಉಪದೇಶ ಮಾಡಿದ ಗೀತೆ. ಸಾಮಾನ್ಯವಾಗಿ ಎಲ್ಲ ಗೀತೆಗಳು ನಮಗೆ ಬೇಕು, ಆದರೆ ಪರ್ಟಿಕ್ಯುಲರ್ ಆಗಿ ಒಬ್ಬ ವ್ಯಕ್ತಿಯನ್ನೇ ಉದ್ದೇಶ ಮಾಡಿ ಹೇಳಿದರೆ ಅವರ ಹೆಸರು ಬರುತ್ತೆ. ಉದ್ಧವ ಗೀತೆ ಅಂತ ಉಂಟು. ಹೆಚ್ಚಾಗಿ ಉದ್ಧವನಿಗೆ ಮಾತ್ರ ರಿಲೆವೆಂಟ್ ಅಲ್ಲ ಅದು. ಸ್ಟಿಲ್ ಉದ್ಧವನನ್ನ ಉದ್ದೇಶ ಮಾಡಿಕೊಂಡು ಹೇಳಿದ್ದರಿಂದ ಉದ್ಧವ ಗೀತೆ, ಐಲ ಗೀತೆ ಅಂತ ಒಂದುಂಟು. ಐಲ ಅನ್ನೋನು ತಾನು ಸಂಸಾರದಲ್ಲಿ ತುಂಬಾ ಇನ್ವಾಲ್ವ್ ಆದದ್ದರಿಂದ ದುಃಖವನ್ನ ಪಟ್ಟು ನನ್ನ ಸಾಧನೆಯನ್ನು ಕಮ್ಮಿ ಮಾಡಿಕೊಂಡೆ ಅಂತ ಅನ್ನುವ ಮಾತುಗಳಿದ್ದಾವೆ. ಆದರೆ ಇದಕ್ಕೆ ಅರ್ಜುನ ಗೀತೆ ಅಂತ ಇಡಬಹುದಾಗಿತ್ತು. ಅರ್ಜುನ ಗೀತೆ ಅಂತ ಇಟ್ಟಿಲ್ಲ, ಭಗವದ್ಗೀತೆ ಅಂತ. ಇದು ಎಲ್ಲರ ಮನೆಯ ಹಣೆ ಬರಹ. ಇದು ಒಬ್ಬ ವ್ಯಕ್ತಿ ಇದಲ್ಲ, ಪ್ರತಿಯೊಬ್ಬರಿಗೂ ಮೋಹವನ್ನು ದೇವರು ಹಾಕಿದ್ದಾನೆ. ಆ ಮೋಹದಿಂದ ನಾನಾ ತರಹದ ತೊಂದರೆಗಳನ್ನು ನಾವು ಅನುಭವಿಸ್ತೇವೆ. ಅದಕ್ಕಾಗಿ ಭಗವಂತ ಹೇಳಿದ್ದು 2ನೇ ಅಧ್ಯಾಯದಲ್ಲಿ ಒಂದು ಮಾತಿದೆ. ಸಾಮಾನ್ಯವಾಗಿ ಗೀತೆಯ ಬಗ್ಗೆ ಇವತ್ತಿನ ಒಂದು ವಾದ ಉಂಟು. ಯುದ್ಧವನ್ನ ಮಾಡೋದಿಲ್ಲ ಅನ್ನೋನಿಗೆ ಯುದ್ಧವನ್ನ ಪ್ರಚೋದನೆ ಮಾಡಿ ಮಾಡಲೇಬೇಕು ಅನ್ನೋ ಸ್ಪಿರಿಟ್ ತುಂಬೋದ್ರಲ್ಲಿ ಏನು ಅರ್ಥ ಇದೆ? ನನ್ನ ಪಾಡಿಗೆ ನಾನು ಭಿಕ್ಷೆಯನ್ನು ನಾನು ಬೇಡ್ತೇನೆ ಅಂತ ಅರ್ಜುನ ಅಂದ. ಯುದ್ಧ ಮಾಡಬೇಡ ಅಂತ ಅಂದಿದ್ರೆ ಆಗಿರೋದು. ನನಗೆ ಬೇಡ, ನನಗೆ ಈ ಭೂಮಿ ಬೇಡ, ಕಾಣಿ ಬೇಡ ಅಂದಾಗ ದೇವರು ಯುದ್ಧವನ್ನು ಮಾಡೇ ಮಾಡು ಅಂತ ಹೇಳಿದ್ದರಿಂದ ಸ್ವಲ್ಪ ಇದು ಎಲ್ಲರಿಗೂ ಯುದ್ಧಕ್ಕೆ ಪ್ರಚೋದನೆ ಕೊಡುವ ಗ್ರಂಥ, ಆದ್ದರಿಂದ ಬೇಡ ಅಂತ. ಮಕ್ಕಳಿಗೆ ಭಗವದ್ಗೀತೆಯನ್ನು ಶಾಲೆಯಲ್ಲಿ ಮಾರಲ್ಸ್ಗಾಗಿ 1-2 ಅಧ್ಯಾಯ ಇಡಬೇಕು ಅಂದಾಗ ಕೆಲವರ ಆಕ್ಷೇಪಗಳು. ಅದು ಯಾರು? ನಮ್ಮ ಬುದ್ಧಿಜೀವಿಗಳೇ. ಹಾಗಾದರೆ ಅವರವರ ಕರ್ತವ್ಯವನ್ನು, ಒಬ್ಬ ವ್ಯಕ್ತಿಯನ್ನು, ಅಯೋಗ್ಯನನ್ನ ಹೊಡೆಯೋದು ಅದು ತಪ್ಪು ಅನ್ನೋದಾದ್ರೆ ಯಾವ ದೇಶದಲ್ಲೂ ಮಿಲಿಟರಿ ಇರಲೇಬಾರದು. ತಾಲಿಬಾನನ್ನೋ ಅಥವಾ ಚೈನಾದವರನ್ನೋ ಒಳಗೆ ಬಂದಾಗ ಕೊಲ್ಲೋದು ದೊಡ್ಡದ ಅಪರಾಧವೇ? ಅವ್ರ ಪಾಡಿಗೆ ಅವರು ಬರಲಿ ಅಂತ. ಅದೆಂದೂ ಅಲ್ಲ. ಅಯೋಗ್ಯನಿಗೆ ಶಿಕ್ಷೆಯನ್ನು ಕೊಡದೇ ಇದ್ರೆ ಅದು ದೊಡ್ಡ ಅಪರಾಧ. ಅವನನ್ನು ಹಾಗೆ ಬಿಟ್ಟರೆ ಇನ್ನ 4 ಜನ ಅಯೋಗ್ಯ ಕೆಲಸವನ್ನು ಮಾಡಬಹುದು ಅನ್ನೋದಕ್ಕೆ ಅದು ಮಾರಲ್ ಆಗುತ್ತೆ. ದುರಂತ ಅಂದ್ರೆ ಕೆಲವು ಸೀರಿಯಲ್ಸ್ ಬರುತ್ತೆ. ಆ ಸೀರಿಯಲ್ಸ್ ಅಲ್ಲಿ ಹೀಗೆ ಮಾಡಿದ್ದಕ್ಕಾಗಿ ಅವನು ಇಡೀ ಜೀವನ ಜೈಲಲ್ಲಿ ಕೊಡಿತಾ ಇದ್ದಾನೆ ಅಂತ ತೋರಿಸೋದು. ಆದ್ರೆ ಅದನ್ನ ಮಾಡೆಲ್ ಆಗಿ ಇಟ್ಕೊಂಡು ಹೀಗೆ ಯಾಕೆ ಮಾಡಬಾರ್ದು 3-4 ಜನ ಮಾಡ್ತೀಯಾರಂತೆ. ಹಾಗಾಗಿ ಟಿವಿಯಲ್ಲಿ ಹಾಕ್ತಿರ್ತಾರೆ, ನ್ಯೂಸಲ್ಲಿ, ನ್ಯೂಸಲ್ಲಿ ಈ ಪ್ರೋಗ್ರಾಮ್ ಅನ್ನು ನೋಡಿ ಹಾಗೆ ಮಾಡ್ಲಿಕ್ಕೆ ಹೋಗಿ ಸಿಕ್ಕಿ ಬಿದ್ದವರು ಅಂತ. ಏನು ಕರ್ಮ! ಹೀಗೆ ಮಾಡಬೇಡು ಅಂತ ಇವರು ಹೇಳಿಕ್ಕೆ ಹೋದ್ರೆ ಇದೊಂದು ನನಗೆ ಪಾಠ ಆಯಿತು ಅಂತ ತೆಗೆದುಕೊಂಡ್ರೆ ಏನ್ ಮಾಡಬೇಕು? ಪ್ರಕೃತದಲ್ಲಿ ಭಗವದ್ಗೀತೆಯನ್ನ 2ನೇ ಅಧ್ಯಾಯದಲ್ಲಿ ಭಗವಂತ ಹೇಳ್ತಾನೆ, ಯಂಹಿನವು ಯಥಯಂತೇತೆ ಪುರುಷಂ ಪುರುಷರ್ಷಭ ಸಮದುಃಖ ಸುಖಂ ಧೀರಂ ಸೋಮೃತತ್ವಾಯ ಕಲ್ಪತೆ. ಅರ್ಜುನ, ನಾನು ಅಭಿಮಾನವನ್ನ ಪರಿತ್ಯಾಗ ಮಾಡು ಅಂತ ಹೇಳ್ತಾ ಇರೋದು ಕೇವಲ ಯುದ್ಧಕ್ಕಾಗಿ ಅಲ್ಲ. ಅರ್ಜುನ, ನಾನು ಯುದ್ಧವನ್ನ ಮಾಡೋದಿಲ್ಲ ಅಂತ. ಯಾಕೆ? ಇವರೆಲ್ಲರನ್ನ ಕೊಂದಾಗ ನನಗೆ ದುಃಖ ಆಗತ್ತೆ. ಗೀತೆಯಲ್ಲಿ ಸಹಜವಾಗಿ ಆಚಾರ್ಯರು, ಬೇರೆ ಎಲ್ಲ ವ್ಯಾಖ್ಯಾನಕಾರರು ಮಾಡಿಕೊಂಡ ಪ್ರಶ್ನೆ ಇಷ್ಟು: ದೇಹನಾಶದ ಭಯದಿಂದಲೋ
ಅಥವಾ ಜೀವ ನಾಶ ಆಗ್ತಾನೆ ಅನ್ನೋ ಭಯದಿಂದಲೋ. ದೇಹನಾಶದ ಭಯದಿಂದ ಅಂತಾದ್ರೆ ಅದು ನಾಶ ಆಗುವ ಮಟೀರಿಯಲ್ಲೇ. ನೀವ್ಯಾಕೆ ಅಡುಗೆ ಮಾಡಿಲ್ಲ ಅಂದ್ರೆ, ಅಯ್ಯೋ ತಿಂದು ಅಡುಗೆ ಎಲ್ಲ ಖರ್ಚಾಗ್ಬಿಡುತ್ತೆ ಅದಕ್ಕೆ ಮಾಡಿಲ್ಲ ಅಂದ್ರೆ, ಅಥವಾ ಅಡುಗೆ ಮಾಡಿಟ್ಟು ಯಾಕೆ ಬಡಿಸಿಲ್ಲ ಅಂದ್ರೆ ಎಲ್ಲ ಖರ್ಚಾಗ್ಬಿಟ್ರೆ ಅದು ಅಡುಗೆ ಮಾಡಿದ್ದೇ ಖರ್ಚಾಗಲಿ ಅಂತ. ಅದು ಖರ್ಚಾಗದೆ ಹಾಗೆ ಇದ್ರೆ ಬೇಡ. ಅಡುಗೆ ಮಾಡಿಲ್ಲ ಅಂದ್ರೆ ಹಸಿ ಪದಾರ್ಥಗಳು ಇಟ್ಟಿರ್ಬೋದು, ಬೇಳೆಯೋ ಅಕ್ಕಿಯೋ, ಅಡುಗೆ ಮಾಡಾದ್ಮೇಲೆ ಖರ್ಚಾಗತ್ತೆ ಅಂತ ಬಡಿಸ್ತಾ ಇಲ್ಲ ಅಂದ್ರೆ ಮಾರನೇ ದಿನ ಹಾಳಾಗಿ ಹೋಗುತ್ತೆ. ಅಡುಗೆ ಮಾಡಿದ್ದೇ 4 ಜನಕ್ಕೆ ಬಡಿಸಲಿಕ್ಕೆ, 4 ಜನಕ್ಕೆ ವಿನಿಯೋಗ ಆಗಲಿಕ್ಕೆ. ಈ ದೇಹ ಇವತ್ತಲ್ಲ ನಾಳೆ ನಾಶ ಆಗುವ ಮಟೀರಿಯಲಿಂದಾನೇ ಮಾಡಲ್ಪಟ್ಟದ್ದು. ದೇಹನಾಶದ ಭಯದಿಂದ ನೀನು ಅಳುವುದಾದ್ರೆ ಅದು ಪ್ರಯೋಜನಕಾರಿ ಇಲ್ಲ, ಜೀವನಿಗೆ ನಾಶ ಇಲ್ಲ. ಆದ್ದರಿಂದ ಯಾವತ್ತಿದ್ರೂ ಬೀಳುವ ಈ ದೇಹ ಬಿದ್ದೇ ಬೀಳುತ್ತೆ, ನೀನ್ಯಾಕೆ ವ್ಯಥೆ ಪಡ್ತಿ? ಕೃಷ್ಣ, ನೀನು ಹೇಳೋದು ಲಾಜಿಕ್ ತುಂಬಾ ಚೆನ್ನಾಗಿದೆ. ಯಾವತ್ತೂ ಅದಾಗದೆ ಬಿದ್ರೆ ನನಗೆ ಬೇಜಾರಲ್ಲ, ನಾನೇ ಬೀಳಿಸಿದ್ರೆ ಒಂದು ನಾನೇ ಬೀಳಿಸ್ತೇನೋ ಅದಾಗೆ ಹೋಗತ್ತೋ, ಒಂದಲ್ಲ ಒಂದಿನ ಹೋಗೋ ದೇಹ, ಆದ್ದರಿಂದ ನಾನು ಏನು ಮಾಡ್ಲಿಕ್ಕಾಗಲ್ಲ ಅಂತೀಯ. ಆದರೆ ಅವರ ದರ್ಶನ, ಸ್ಪರ್ಶನ, ಅವರ ಜೊತೆ ಆಲಾಪನ, ಮಾತುಕತೆ ಆಡೋದು, ಅವರನ್ನು ನೋಡೋದು, ಇದಂತೂ ಕಳ್ಕೊಳ್ತೀವಲ್ವಾ? ಈ ದುಃಖ ಇದ್ದೇ ಇದೆ ಅಲ್ವಾ? ಈಗ ನೋಡು, ದುಃಖವನ್ನ ತಡೆದುಕೊಳ್ಳಲಿಕ್ಕೆ 2 ತರಹದಲ್ಲಿ ಅವಕಾಶ ಉಂಟು. ಹೇಗೆ? ಯುದ್ಧವನ್ನ ಮಾಡದೇ ಇದ್ರೆ ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಅವ್ರು ನ್ಯಾಚುರಲ್ ಆಗಿ ಅವ್ರ ಮರಣ ಬಂದ್ರೆ ನಾನು ಹೊಣೆಗಾರ ಅಲ್ಲ, ನನ್ನಿಂದ ಆದರೆ ನನಗೊಂದು ಅದು ಯಾವಾಗಲೂ ನೋವಿರುತ್ತೆ. ಮೊದಲನೇ ನ್ಯಾಚುರಲ್ ಆಗಿ ಅವರಿಗೆ ಮರಣ ಬಂದ್ರು ಬೇಸರ ಅಂತೂ ಇದೆ, ಆದರೆ ಎಕ್ಸ್ಟ್ರಾ ಬೇಸರ ಇಲ್ಲ. ಮೊದಲನೇದು. ಎರಡನೇದು, ಇದು ಒಂದು ರೀತಿಯಾಗಿ ನಾನು ದುಃಖದಿಂದ ದೂರ ಇರಲಿಕ್ಕೆ ನಾನು ಯುದ್ಧವನ್ನೇ ಮಾಡಿದ್ರೆ ಅವ್ರ ಜೊತೆ ಮಾತುಕತೆ ವ್ಯವಹಾರವನ್ನ ಮಾಡಬಹುದು. ಅಥವಾ ಯುದ್ಧವನ್ನ ಮಾಡಿ ಅಭಿಮಾನವನ್ನ ಬಿಡೋದು, ಇವ್ರು ಯಾರು ನನ್ನವರಲ್ಲ ಅಂತ ಅಭಿಮಾನವನ್ನ ಪರಿತ್ಯಾಗ ಮಾಡು ಅಂತ ಇದೆ. ಈಗ ಮೊದಲನೇದು ಸುಲಭವೋ ಎರಡನೇ ಸುಲಭವೋ? ಎಲ್ಲಕ್ಕೊಂದು ನನ್ನವರಲ್ಲ ಅನ್ನುವ ಅಭಿಮಾನ ಪರಿತ್ಯಾಗ ಮಾಡೋದಕ್ಕಿಂತ ಒಂದು ಎಕ್ಸಾಂಪಲ್ ಅನ್ನು ಕೊಡ್ತಾರೆ ಎಲ್ಲ ವ್ಯಾಖ್ಯಾನಕಾರರು. ಪ್ರಕ್ಷಾಲನಾಧಿ ಭಂಗಸ್ಯ ದೂರಾದ ಅಸ್ಪರ್ಶನಂ ವರಂ ಅಂತ. ಒಂದು ಕೊಳಕಾದ ಗಡಿಗೆ ಇದೆ, ಕೆಸರಿಂದ ಅದು ತುಂಬಾ ಮೆತ್ತಿದೆ, ಅದನ್ನು ಮುಟ್ಟಿದ್ರೆ ಕೈಯೆಲ್ಲ ಕೆಸರು ಕೊಳಕಾಗತ್ತೆ ಗೊತ್ತು. ಯಾರೋ ಹೇಳೋದು ಅದನ್ನು ಮುಟ್ಟಬೇಡಿ, ಕೈಯೆಲ್ಲ ಹೊಲಸಾಗತ್ತೆ, ನಮಗೂ ಗೊತ್ತು. ಮುಂದೆ ಅಲ್ಲಿ ಒಳ್ಳೆ ನದಿ ಹರಿತಾ ಇದೆ, ನಮ್ಮ ಹತ್ರ ಸೋಪು ಇದೆ, ಕೈ ತೊಳ್ಕೊತೀವಿ. ಅಂದು ಸೋಪಿದೆ, ನದಿ ಇದೆ ಅಂತ ಕೈಯನ್ನು ಕೊಳಕು ಮಾಡ್ಕೊಬೋದು ಏನಾದ್ರು ಬುದ್ಧಿವಂತಿಕೆನ? ಮುಟ್ಟದೆ ಮುಂದೋಗೋದು ಹೇಗಿದೆ? ಸೋಪಿದೆ, ನೀರಿದೆ ಅಂತ ಕೈ ತೊಳ್ಕೊಂಬೋದು ಹೇಗಿದೆ? ಬುದ್ಧಿವಂತನಾದವನು ಮುಟ್ಟದೇ ಇರೋದೇ ಒಳ್ಳೆಯದಲ್ವಾ? ಹಾಗೆ ಯುದ್ಧವನ್ನ ಮಾಡಿ ಅಭಿಮಾನವನ್ನ ಪರಿತ್ಯಾಗ ಮಾಡಿ ನನ್ನವರಲ್ಲ ಅಂದುಕೊಂಡು ಬೇಜಾರು ಪಡದೇ ಇರುವಂತಹ ಸ್ಟೇಟಸ್ ಎಂಥದ್ದು? ಯುದ್ಧವನ್ನೇ ಮಾಡದೇ ಇರೋದು ಒಳ್ಳೆಯದಲ್ವಾ? ಅಂದರೆ ಕೃಷ್ಣ ಹೇಳೋದು ನಿನಗೆ ಮಾತ್ರ ಅಲ್ಲ, ಅನಿವಾರ್ಯವಾಗಿ ಪ್ರತಿಯೊಬ್ಬರೂ ಅಭಿಮಾನವನ್ನ ಬಿಡಲೇಬೇಕಂತ. ಯಾಕೆ? ಈ ಜನ್ಮದಲ್ಲಿ ನನಗೆ ಅವರ ಮೇಲೆ ಮೋಹ ಇದೆ, ಆದ್ದರಿಂದ ನಾನು ಬೇಜಾರು ಮಾಡ್ಕೊಳ್ತೇನೆ. ಅಥವಾ ನನಗೆ ತುಂಬಾ ಮೋಸ ಮಾಡಿದ್ದಾರೆ, ಯದ್ಯಪಿ ಕೌರವಾದಿಗಳು ಮೋಸ ಮಾಡಿರೋದು, ಮೋಸ ಮಾಡಿದವರ ಮೇಲೂ ಕನಿಕರವನ್ನು ತೋರಿಸ್ತೇನೆ, ಅದು ಪುಣ್ಯವೋ ಪಾಪವೋ ಆಮೇಲೆ. ಈಗ ನಾನು ಯುದ್ಧ ಮಾಡೋದಿಲ್ಲ, ನನಗೆ ಭೂಮಿ ಬೇಡ, ಅಭಿಮಾನವನ್ನು ಬಿಡ್ತೇನೆ ಅಂದ್ರೆ ಕೃಷ್ಣ ಅಂದ ಬರೀ ಭೂಮಿಗಾಗಿ ಅಥವಾ ರಿವೆಂಜ್ ತೆಗೆದುಕೊಳ್ಳಲಿಕ್ಕಾಗಿ ಅಲ್ಲ. ಎಲ್ಲಿವರೆಗೂ ನಾವು ಮಟೀರಿಯಲ್ಸ್ ಮೇಲೆ ಅಭಿಮಾನವನ್ನು ಪರಿತ್ಯಾಗ ಮಾಡೋದಿಲ್ಲ, ಅಲ್ಲಿವರೆಗೂ ದೇವರ ದರ್ಶನ ಆಗೋದೇ ಇಲ್ಲ ಅಂತ. ಕೇವಲ ಇದಕ್ಕಾಗಿ ನಾನು ಹೇಳಿದ್ದಲ್ಲ, ದೇವರು ಹೇಳೋದು ಅಭಿಮಾನ ಪರಿತ್ಯಾಗ ಅನ್ನೋದು ಪ್ರತಿಯೊಬ್ಬರಿಗೂ ಬೇಕೇ ಬೇಕು. ಎಂಹಿನವು ಯಥಯಂತ್ಯೇತೆ, ಇವೆಲ್ಲವೂ ಯಾರಿಗೆ ವ್ಯಥೆಯನ್ನ ಉಂಟು ಮಾಡೋದಿಲ್ಲ. ಪುರುಷರ್ಷಭ ಸಮದುಃಖ ಸುಖಂ ಧೀರಂ ಸಹ ಅಮೃತತ್ವಾಯ ಕಲ್ಪತೆ. ಅಮೃತತ್ವ ಅಂದ್ರೆ ದೇವರ ಮನೆ. ಒಂದಲ್ಲ ಒಂದು ದಿವಸ ಸಂಸಾರವನ್ನ ದಾಟಬೇಕು, ಲಿಂಗದೇಹ ಭಂಗ ಆಗಬೇಕು, ಬಿಂಬನ ದರ್ಶನ ಆಗಿ ಆಮೇಲೆ ಲಿಂಗದೇಹ ಭಂಗ ಆಗಬೇಕು ಅಂದ್ರೆ ಪ್ರತಿಯೊಬ್ಬನೂ ಅಭಿಮಾನವನ್ನ ಪರಿತ್ಯಾಗ ಮಾಡಲೇಬೇಕಂತೆ. ನಾವೆಲ್ಲ ಇನ್ನೂ LKGಯಲ್ಲೂ ಇಲ್ಲ. ಅಭಿಮಾನ ಅನ್ನೋ ಪದದ ಅರ್ಥವೇ ನಮಗಿನ್ನೂ ಗೊತ್ತಿಲ್ಲ. ಅಭಿಮಾನ ಅನ್ನೋದಕ್ಕೆ 2 ಅರ್ಥವನ್ನ, ಗೀತೆಯಲ್ಲಿ ಒಂದು ಅರ್ಥ ಇದೆ, ಭಾಗವತದಲ್ಲಿ ಒಂದು ಅರ್ಥ ಉಂಟು.
ಗೀತೆಯಲ್ಲಿ ಟೀಕಾಕೃತ್ಪಾದರು ಬರೆಯೋದು ವಿಷಯೇಶು ಶೋಭನ ಅಧ್ಯಾಸ ಅಭಿಮಾನೋ ನಾಮ ಅಂತ ಬರೀತಾರೆ. ಯಾವುದು ನಮಗೆ ಹಿಂಸೆಯನ್ನ ಕೊಡುತ್ತೆ ಬೇಡ, ಹಿಂಸೆ ಕೊಡುತ್ತೋ ಬಿಡತ್ತೋ, ವಿಷಯ ಪದಾರ್ಥಗಳಲ್ಲಿ ತುಂಬಾ ನನಗೆ ಇದು ಸಂತೋಷವನ್ನ ಕೊಡೋದು ಅಂತ ಇನ್ವಾಲ್ವ್ ಆಗಿರ್ತೇವಲ್ಲ ಅದನ್ನ ಅಭಿಮಾನ ಅಂತ. ವಿಷಯೇಶು ಶೋಭನ ಅಧ್ಯಾಸ. ಅದು ಯದ್ಯಪಿ ವಿಷಯ ಪದಾರ್ಥಗಳು ಎಂದು ಒಳ್ಳೆಯದನ್ನ ಮಾಡೋದಿಲ್ಲ, ಅದು ನನಗೆ ತುಂಬಾ ಒಳ್ಳೆಯದನ್ನ ಮಾಡುತ್ತೆ ಅಂತ ಅಂದುಕೊಳ್ಳೋದು. ಇದು ಗೀತೆಯಲ್ಲಿ ಬರದ ಅರ್ಥ. ನಮ್ಮ ರಾಸತತ್ವಜ್ಞರು ಭಾಗವತಕ್ಕೆ ವ್ಯಾಖ್ಯಾನ ಮಾಡ್ತಾ ಅಭಿಮಾನ ಅನ್ನೋ ಪದಕ್ಕೆ ತುಂಬಾ ಒಳ್ಳೆಯ ಅರ್ಥವನ್ನು ಬರೆದಿದ್ದಾರೆ. ಅವರೇನಂದ್ರೆ ಅಸ್ವಕೀಯೇ ಸ್ವಕೀಯತ್ವ ಭ್ರಮ, ತನ್ನದಲ್ಲದ ಪದಾರ್ಥದ ಮೇಲೆ ತಂದು ಅಂತ ತುಂಬಾ ಅಟ್ಯಾಚ್ಮೆಂಟ್ ಬೆಳೆಸಿಕೊಂಡು ಅದಕ್ಕೇನಾದರೂ ಆದಾಗ ಅಳತಾ ಕೂಡೋದಿದೆಯಲ್ಲ ಅದಕ್ಕೆ ಅಭಿಮಾನ ಅಂತ. ಗಾಡಿ ಇದೆ, ಹೊಸದು ತೆಗೆದುಕೊಂಡೆ, ಯದ್ಯಪಿ ನಂದೇ, ನನ್ನ ಹೆಸರಲ್ಲೇ ರಿಜಿಸ್ಟ್ರೇಷನ್ ಆಗಿದೆ, ಆದ್ರೆ ನಂದೇನಾ ಅಲ್ಲ. ದೇವರು ಇಲ್ಲಿವರೆಗೂ ನೀನು ಅದರ ಮೇಲೆ ಓಡಾಡಬೇಕು ಅಂತ ಸಂಕಲ್ಪ ಮಾಡಿರ್ತಾನೆ, ಅಲ್ಲಿವರೆಗೂ ನಿಂದು. ಅದಾದ್ಮೇಲೆ ನಂದೇನದೋ ಸ್ವಾಮಿ ನಿಂದೇ ಇರಲ್ಲ ಅನ್ಬೇಕಾಗತ್ತೆ. ನಿನ್ನಲ್ಲಿ ಗಾಡಿ ಇರಬಹುದು, ಗಾಡಿ ಮೇಲೆ ಕೂಡುವಂತಹ ಅರ್ಹತೆಯನ್ನು ದೇವರು ಕಡಿಮೆ ಮಾಡಿದ ಅಂದ್ರೆ ತಣ್ಣಗೆ ಇರಬೇಕು. ನಿನಗೆ ಓಡಿಸ್ಲಿಕ್ಕೆ ಆಗದೇ ಇರುವಂತಹ ಸ್ಟೇಟಸ್ ಅನ್ನು ದೇವರು ತಂದಿಟ್ರೆ ಇನ್ನೇನು ಮಾಡ್ಲಿಕ್ಕಾಗಲ್ಲ. ಎರಡು ರೀತಿಯಿಂದ ತರಬಹುದು. ಒಂದು, ಪೆಟ್ರೋಲು ಹಾಕ್ಸ್ಲಿಕ್ಕೆ ಗತಿ ಇಲ್ಲದಂತಹ ದಾರಿದ್ರ್ಯವನ್ನ ತರಬಹುದು, ಅಥವಾ ನಿನ್ನ ದೇಹದಲ್ಲಿ ಎಲ್ಲ ಇದೆ, ದುಡ್ಡಿದೆ, ಕಾಸಿದೆ, ಬಟ್ ನನಗೆ ಸ್ಟಾರ್ಟ್ ಮಾಡಲಿಕ್ಕೆ ಕಾಲಿಲ್ಲ, ಆಕ್ಸಿಲೇಟರ್ ಕೊಡ್ಲಿಕ್ಕೆ ಕೈ ಆಗಲ್ಲ ಅಂತಾದ್ರೆ ಗಾಡಿಯಲ್ಲಿ ನಾನು ಓಡಾಡ್ಲಿಕ್ಕೆ ಆಗಲ್ಲ. ಆ ಗಾಡಿಗೆ ಏನಾದರೂ ಒಂದು ಸ್ಕ್ರ್ಯಾಚ್ ಆದರೆ ಹೊಸದು ತುಂಬಾ ನೋವಾಗುತ್ತೆ, ಓಡಿ ಬರ್ತೀವಿ. ಪಾಪಿಸ್ಟರು ನನ್ನ ಎದೆ ಮೇಲೆ ಗೆರೆ ಹೇಳಿದ್ರು ಅಂತ, ನಿಮ್ಮ ಎದೆ ನೆಟ್ಟಿಗೆ ಇದೆ ಅಂದ್ರೆ ಬಾಯಿ ಮುಚ್ಚಿ ನಿಮ್ಮದು ಏನೂ ಗೊತ್ತೇ ಆಗಲ್ಲ. ಎದೆ ಅಂದ್ರೆ ಎದೆ ಅಲ್ಲಪ್ಪ, ಗಾಡಿಗೆ ಹೀಗೆ ಮಾಡಿದ್ರು. ಯಾರೋ ಹೇಳ್ತಾರೆ ನಿಮ್ ಗಾಡಿ ಬಿದ್ದೋಯ್ತು, ಓಡಿ ಬರ್ತೇವೆ, ಅನ್ಯಾಯ ಯಾರೋ ಬೀಳಿಸೋದ್ರು ಅಂತ. ನೋಡಿದ್ರೆ ನನ್ನ ಗಾಡಿ ಅಲ್ಲ, ಪಕ್ಕದ ಮನೆ ಗಾಡಿ. ಏನು ಸಂತೋಷ, ನಂದಲ್ಲ ರೀ, ಪಕ್ಕದ ಮನೆಯದು ಅಂತ. ತನ್ನದೇ ಆದದ್ದು ಪಕ್ಕದ ಮನೆಯವರಿಗೆ ಮಾರಿದರೆ ಎಷ್ಟು ಸಂತೋಷವೋ. ಗೀತೆಯಲ್ಲಿ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು ಕೊಡ್ತಾ ಇದ್ದ ಎಕ್ಸಾಂಪಲ್ ಅಂತ ಆ ಪುಸ್ತಕದಲ್ಲಿ ಬರೆದಿದ್ದಾರೆ. ಕುದುರೆ ಅವಂದಾಗಿತ್ತು, ಚೆನ್ನಾಗಿ ಓಡ್ತಾ ಇತ್ತು, ಹುಲ್ಲು ಗಿಲ್ಲು ಹಾಕಿ ನೋಡ್ಕೊಳ್ತಾ ಇದ್ದ. ಯಾವಾಗ ಕುದುರೆ ಓಡ್ಲಿಲ್ಲ ಅವನೇ ಗುಂಡಿಟ್ಟು ಕೊಂದ ಅಂತ. ಅಲ್ಲ, ನಿಂದಲ್ವ ಕುದುರೆ, ನನ್ನ ಪ್ರಯೋಜನಕ್ಕೆ ಉಪಯೋಗ ಬಾರದ ಕುದುರೆ, ಅದು ಪ್ರಯೋಜನ ಇಲ್ಲ ಅಂತ. ಇನ್ನೂ ಸ್ವಲ್ಪ ಹೇಳಬೇಕು ಅಂದ್ರೆ ಇವತ್ತಿನ ಕಾಲದಲ್ಲಿ ನಾವೆಲ್ಲ ಮಾಡೋದು, ಎಲ್ಲೋ ಬದರಿಗೆ ಯಾರೋ ಹೋಗಿದ್ದ, ಬದರಿ ಯಾತ್ರೆ ನಡ್ಕೊಂಡು ಹೋಗಿ ನಡ್ಕೊಂಡ್ ಬಂದ, ಒಂದು 5 ವರ್ಷ ಆಯ್ತು. ಬಂದ ಮೇಲೆ ಅವನು ಬರೋ ಕಾಲಕ್ಕೆ ಅವನ ಮನೆಗೆ ಬೆಂಕಿ ಹತ್ತಿ ಉರಿತಾ ಇತ್ತು. ತುಂಬಾ ಬೇಜಾರು ಪಡ್ಕೊಂಡ. ಬದ್ರಿನಾರಾಯಣ, ನಿನ್ನ ದರ್ಶನಕ್ಕೆ ಬಂದ್ರೆ ನಮ್ಮ ಪಾಪ ಎಲ್ಲೋ ಹೋಗತ್ತೆ ಅಂತಾರೆ, ಅಂಥದ್ದು ನಾನು ಅಲ್ಲಿ ಹೋಗಿ ದರ್ಶನ ಮಾಡಿ ಅಲಕನಂದದಲ್ಲಿ ತಣ್ಣ ನೀರಲ್ಲಿ ಸ್ನಾನ ಮಾಡಿ ಬಂದ್ರೆ ನನ್ನ ಮನೆಗೆ ಬಿಸಿ ಇಟ್ಟಲ್ಲ, ಈ ಸರಿನಾ? ಆಮೇಲೆ ಯಾರೋ ಬಂದ್ರು, ರಾಯರೇ ನೀವು ತುಂಬಾ ಪುಣ್ಯವಂತರು, ನಿನ್ನೆ ದಿವಸ ನಿಮ್ಮ ಮಕ್ಕಳು ಈ ಮನೆ ಮಾರ್ಬಿಟ್ರು. ಬದ್ರಿನಾರಾಯಣ, ಯಾತ್ರೆ ಮಾಡಿ ಸಾರ್ಥಕ ಅಪ್ಪ, ನಾನು ಅಲ್ಲಂತೂ ದೀಪ ಹಚ್ಚಲಿಕ್ಕಾಗಲಿಲ್ಲ, ಇದೇ ದೀಪ. ಇನ್ನು 10 ನಿಮಿಷಕ್ಕೆ ಯಾರೋ ಬಂದಂದ್ರು, ಮಾರಿದಾರೆ ಅಂದ್ರೆ ಬರೀ ಟೋಕನ್ ಅಡ್ವಾನ್ಸ್ ಆಗಿದೆ, 101 ರೂಪಾಯಿ ರಾಯರೇ. ಅಯ್ಯೋ ಬದ್ರಿನಾರಾಯಣ ಅಂತ. ಹಾಗಾದ್ರೆ ಮನೆ ಸುಟ್ಟಿದ್ದಕ್ಕೆ ನಿನಗೆ ಬೇಸರ ಅಲ್ಲ, ನನ್ನ ಮನೆಯನ್ನು ನನ್ನ ಅನ್ನೋ ಅಂಶ ಸೇರಿದೆಯಲ್ಲ ಅದು ಬಿಡ್ಬೇಕಂತ. ಅದು ಬಿಡೋದು ತುಂಬಾ ಕಷ್ಟ. ಅದಕ್ಕಾಗಿ ಈ ಎಲ್ಲ ಪ್ರಯತ್ನ. ಭಗವದ್ಗೀತೆಯಲ್ಲಿ 18 ಅಧ್ಯಾಯದಲ್ಲಿ ರಾಘವೇಂದ್ರ ಸ್ವಾಮಿಗಳು ಅಥವಾ ಎಲ್ಲ ಆಚಾರ್ಯರು ಹೇಳಿದ ಶೈಲಿಯಲ್ಲಿ ಹೇಳೋದೇನೆಂದ್ರೆ 3 ವಿಭಾಗವನ್ನ ಮಾಡಿದ್ದಾರೆ. 6 ಅಧ್ಯಾಯದ 3 ವಿಭಾಗ, 6 3 18. ಮೊದಲು 6 ಅಧ್ಯಾಯದಲ್ಲಿ ಹೇಳಿದ್ದು ಜ್ಞಾನ ತತ್ರ ಪೂರ್ವಷಟ್ಕೆ ಜ್ಞಾನೋಪಾಯೋಕ್ತಿ. ಜ್ಞಾನ ಬರಬೇಕಾದರೆ ಏನು ಮಾಡಬೇಕು, ಅಥವಾ ಜ್ಞಾನದಿಂದ ಏನು ನಮಗೆ ಆಗತ್ತೆ ಪ್ರಯೋಜನ ಅಂತ. ದ್ವಿಷಟ್ಕೆ ತತ್ ಸಾಧನೋಕ್ತಿ. 7ನೇ ಅಧ್ಯಾಯದಿಂದ 12ನೇ ಅಧ್ಯಾಯದವರೆಗೂ ಹೀಗೆ ವಿಭಾಗವನ್ನು ನೀವು ಕಂಡುಕೊಳ್ಳಿ ಅಂತಾರೆ. ಜ್ಞಾನ ಸಾಧನ, ಜ್ಞಾನದಿಂದ ಏನು ಫಲ, ಜ್ಞಾನಕ್ಕೆ ಏನು ಸಾಧನ. ಈ 3ರಲ್ಲಿ ತೃತೀಯ ಷಟ್ಗೆ ಪ್ರಾಗುಪ್ತಸ್ಯ ಪ್ರಪಂಚನ, ಹಿಂದೆ ಹೇಳಿದ್ದರ ವಿವರಣೆ ಅಂತ ಒಂದು ಸ್ಥೂಲವಾಗಿ ಹೀಗೆ ಅರ್ಥ ಮಾಡಿಕೊಳ್ಳಿ. ಮೊದಲನೇ ಅಧ್ಯಾಯಕ್ಕೆ ಅರ್ಜುನ ವಿಷಾದ ಯೋಗ ಅಂತ ಹೆಸರು. ಅರ್ಜುನನ ವಿಷಾದ ಯೋಗ. ಏನು ವಿಷಾದ ಅಂದ್ರೆ ಏನು
ಅಂದರೆ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ, ವಿಷಾದ ವಿಷಾದ ಅಂತಂದ್ರೆ ಆಚಾರ್ಯರು ಹೇಳಿದ್ದನ್ನೇ ಈಗ ಹೇಳದ್ನಲ್ಲ, ನಮ್ಮದಲ್ಲದ. ಈಗ ಸಾಮಾನ್ಯವಾಗಿ ಮಕ್ಕಳ ತಾಯಂದ್ರಿಗೆ ಆಗಾಗ ವಿಷಾದ ಇರುತ್ತೆ. ಏನದು ವಿಷಾದ ಅಂದ್ರೆ, ಮಗುವಿಗೆ ನೆಗಡಿಯೋ ಜ್ವರವೋ ಏನಾದ್ರೂ ಒಂದು ಆಟ ಆಡ್ಕೊಂಡಿರೋ ಮಗು ಅದು ಚೇಷ್ಟೆ ಮಾಡ್ತಾ ಇದ್ದಾಗ ಬೈತಾ ಇರ್ತೀವಿ, ಹಣ ತೆಗಿಯತ್ತೆ ಎಲ್ಲದಕ್ಕೂ ಅಡ್ಡಡ್ಡ ಬಂದು 3 ದಿನ ಪಾಪ ಸಣ್ಣಗೆ ಆಗಿಬಿಟ್ರೆ ಹೊಟ್ಟೆ ಉರಿದೋಗುತ್ತೆ, ಓಡಾಡ್ಕೊಂಡು ನನ್ನ ಹೊಡ್ಕೊಂಡು ಬಡ್ಕೊಂಡು ಎಷ್ಟು ಮುದ್ದಾಗಿತ್ತು. ಸರಿ, ಆಗ ಇವನ ಮಗುವಿನ ತಾಯಿಯನ್ನ ಕೇಳಿದ್ರೆ, ನೀವು ಬದ್ರಿ ಯಾತ್ರೆಗೆ ಬರ್ತೀರಾ? ಹೋಗ್ರಿ, ಬದ್ರಿ ಬೇಡ, ಯಾತ್ರೆ ಬೇಡ. ಯಾಕೆ, ನಿಮ್ಗೇನಾಯ್ತು? ನಮ್ಮ ಮಗು ಹುಷಾರಿಲ್ಲಪ್ಪ. ಮಗುವಿಗೆ ಹುಷಾರು ತಪ್ಪಿದಾಗ ಆ ತಾಯಿಗೆ ಏನು ಬೇಡ ಅನ್ಸುತ್ತೆ. ಊಟ ಬೇಡ, ತಿಂಡಿ ಬೇಡ, ಯಾವ ಎಂಟರ್ಟೈನ್ಮೆಂಟ್ ಬೇಡ, ಫ್ರೀ. ನಿಮಗೆ ಬರ್ತೀರಾ ವಂಡರ್ಲಾಗೆ? ಯಾವ ಬೇಡ ರೀ, ನಮ್ಮ ಮಗುಗೆ ಹುಷಾರು ತಪ್ಪಿದೆ, ಅದು ಸರಿ ಹೋಗೋದು, ನನಗೆ ಯಾವುದು ಬೇಡ ಅಂದರೆ, ನನಗೆ ತುಂಬ ಬೇಕಾದಂತಹ ವ್ಯಕ್ತಿಗೆ ಏನಾದರೂ ಆದಾಗ ನನಗೇನು ಡೈರೆಕ್ಟ್ ಆಗಿಲ್ಲ, ಮನಸ್ಸಿನ ಸ್ಥಿರತೆ ಸ್ಥೈರ್ಯವನ್ನು ಕಳೆದುಕೊಂಡು ಯಾವ ಕೆಲಸದಲ್ಲೂ ಆಸಕ್ತಿ ಇಲ್ಲದೆ ಇರುವಿಕೆ ಏನಿದೆ ಅದನ್ನ ವಿಷಾದ ಅಂತ ಕರೆದಿದ್ದಾರೆ. ಪ್ರಾಯ ನಮ್ಮ ಜೀವನದಲ್ಲಿ ಈಗ ವಿಷಾದಗಳು ಇಂಥದ್ದು ಯಾವುದೋ ಒಂದು. ನನ್ನ ಬಗ್ಗೆ ನನಗೆ ವಿಷಾದವೇ ಇರಲ್ಲ. ನಾ ಸಂಧ್ಯಾವಂದನೆ ಬಿಟ್ಟೆ, ದೇವರ ಪೂಜೆ ಬಿಟ್ಟೆ, ಏಕಾದಶಿ ಬಿಟ್ಟೆ, ಇದು ಯಾವುದೂ ವಿಷಾದ ಇರೋದೇ ಇಲ್ಲ. ನಾವು ವಿಷಾದ ಏನು ಅಂದರೆ, ಮೊನ್ನೆ ಅವ್ರ ಮನೆಗೆ ಹೋದಾಗ ಪಾಪ ಏಕಾದಶಿ ಫಳಾರ ಮಾಡ್ಕೊಂಡು ಹೋಗುವಂದ್ರು, ಬಿಟ್ಟು ಬಂದ್ಬಿಟ್ಟೆ, ಎಷ್ಟು ಬೇಜಾರು ಮಾಡ್ಕೊಂಡ್ರೋ ಏನೋ ಅಂತ ಮನೇಲಿ ಮಾಡ್ತೀನಿ ನಾನು. ಇದು ವಿಷಾದ ಇರಬಾರ್ದು. ಅರ್ಜುನ ವಿಷಾದ ಯೋಗ ಅನ್ನೋದಕ್ಕೆ ರಾಘವೇಂದ್ರ ಸ್ವಾಮಿ ಆಚಾರ್ಯರು ಬರೆದಿದೆ. ವಿಷಾದ ಅಂತಂದ್ರೆ ಈ ಅಭಿಪ್ರಾಯದಲ್ಲಿ, ಕೃಷ್ಣ ನನ್ನ ಕೈಯನ್ನ ಗಾಂಡೀವಂ ಸಂಸ್ರತೆಯ ಹಸ್ತಾತ್ವಚ್ಚೈವ ಪರಿರಕ್ಷ್ಯತೆ, ಕೈಯಿಂದ ನನ್ನ ಇದು ಬೀಳ್ತಾ ಇದೆ, ಕೈ ಜಾರಿ ಬೀಳ್ತಾ ಇದೆ, ನಾನು ಯುದ್ಧವನ್ನು ಮಾಡೋದಿಲ್ಲ, ಇವನ್ನೆಲ್ಲ ಕೊಲ್ಲೋದು ಮಾಡೋದು ಅಷ್ಟು ಸರಿಯಲ್ಲ ಅಂತ ಅರ್ಜುನ ಹೇಳಿದ ಮಾತುಗಳು ನೋಡ್ತಾ ಇದ್ರೆ ಸರಿ ಇದೆ. ಇವರೆಲ್ಲ ಗುರುಗಳು ಒಬ್ಬರು, ತಂದೆ ಸಮಾನರೊಬ್ಬರು. ಯಾಕೆಂದ್ರೆ ಈ ಪಾಂಡವರಿಗೆ ತಂದೆಯನ್ನು ನೋಡಿದ ನೆನಪೇ ಇಲ್ಲ. ದೇವತೆಗಳು ಆ ರೀತಿ ತಗೊಳ್ಳೋದು ಬೇರೆ, ಆ ಅರ್ಜುನ ಅವರೆಲ್ಲ ಅನೇಕ ಬಾರಿ ಅಂತಾರೆ, ನಾನು ಮೊದಲು ಪ್ರೀತಿಯಿಂದ ಮಾತನಾಡಿಸಿ ಎತ್ತಿಕೊಂಡು ನಮ್ಮನ್ನು ಬೆಳೆಸಿದ್ದು ಅಂದರೆ ಭೀಷ್ಮರು. ಅವರ ತೊಡೆ ಮೇಲೆ ಬೆಳೆದಿದ್ದೆವು ನಾವು ಬೆಳೆದದ್ದು ಅರಣ್ಯದಲ್ಲಿ, ಪಾಂಡುಕೇಶ್ವರದಲ್ಲಿ. ಅಪ್ಪ ಹೋಗಿ ಬಿಟ್ಟಿದ್ದ, ನಾವು ನೋಡಿದ್ದು ನಮ್ಮ ಅಮ್ಮನನ್ನ ಮಾತ್ರ. ಅಮ್ಮ ಪಾಪ ನಮ್ಮನ್ನ 13 ವರ್ಷಕ್ಕೆ ಎಲ್ಲ ಕರ್ಕೊಂಡ್ಬಂದು 11-12 ವರ್ಷ ಪಾಂಡುಕೇಶ್ವರದಲ್ಲಿ ಇದ್ದು. ಕರೆದುಕೊಂಡು ಬಂದ ಮೇಲೆ ಎಲ್ಲರೂ ತಿರಸ್ಕಾರ ಮಾಡಿಬಿಟ್ರು. ಪಾಂಡುರಾಜನ ಮಕ್ಕಳೇ ಅಲ್ಲ ಇವರೆಲ್ಲ, ಪಾಂಡುರಾಜನಿಗೆ ಹುಟ್ಟಿದ್ದಲ್ಲ, ಹಾಗೆ ಹೀಗೆ. ವೇದವ್ಯಾಸದೇವರು ಬಂದು ಅಂದ್ರು, ಹಲ್ಲು ಮುರಿದು ಬಿಡ್ತೀನಿ, ಏನು ತಿಳ್ಕೊಂಡಿರಿ, ನಿಮ್ಮ ವಂಶಕ್ಕೆ ಯಾರು ಹಿರಿಯರಿಲ್ಲ ಅನ್ಕೊಂಡಿರ? ನಾನು ಹೇಳ್ತಾ ಇದ್ದೀನಿ, ಅವರು ಪಾಂಡುರಾಜನ ಮಕ್ಕಳೇ ಅಂದ್ರು. ಏನು ಧೃತರಾಷ್ಟ್ರ, ಇದು ನಿನ್ನದಲ್ಲ ರಾಜ್ಯ, ಅದು ಪಾಂಡುರಾಜನ ರಾಜ್ಯ, ಅದು ಅವರನ್ನು ಕಳಿಸಿ ಆಳಿಗೆ ಒಂದು ಮಾತಾಡಿದ್ರೆ ನಿನಗೆ ಹೇಳಲಿಕ್ಕೆ ಏನು ರೋಗ ಅಂತ. ತಪ್ಪಾಯಿತು ಅಂತ ವೇದವ್ಯಾಸದೇವರ ವಾಣಿಯನ್ನು ಕೇಳಿ ಎಲ್ಲರೂ ಒಳಗೆ ಕರ್ಕೊಂಡ ಮೇಲೆ ಏನಾದರೂ ಮಾಡಿ ಅವರನ್ನು ಕೊಲ್ಲಬೇಕು ಅಂತ ದಿನಾ ಉಪಾಯ ಮಾಡ್ತಾ ಇದ್ದ ದುರ್ಯೋಧನಾದಿಗಳು. ಆದರೆ ಪ್ರೀತಿಯಿಂದ ನೋಡಿಕೊಂಡು, ಪಾಪ ತಂದೆ ಇಲ್ಲದ ಮಕ್ಕಳು ಅಂತ ತುಂಬಾ ಚೆನ್ನಾಗಿ ಬೆಳೆಸಿದವರು ಭೀಷ್ಮಾಚಾರ್ಯ. ಆಗಾಗ ಪಾಪ ಅಪ್ಪ ಅಂತ ಇವು ಬರೋ ಬಂತು, ಪುಟ್ಟ ಮಕ್ಕಳು, ನಾನು ನಿಮ್ಮ ಅಪ್ಪ ಅಲ್ಲಪ್ಪ, ತಾತ ಅಂತ ನನ್ನನ್ನು ಕರೀರೋ. ಇಷ್ಟು ನಮ್ಮನ್ನ ರಕ್ಷಣೆ ಮಾಡಿದವರು, ಎಲ್ಲಕ್ಕಿಂತ ನಮ್ಮ ಕುಲ ಉಳಿಯಲಿ, ನಮ್ಮ ವಂಶ ಉಳಿಯಲಿ ಅಂತ ತಮ್ಮ ಜೀವನದಲ್ಲಿ ಎಂಥ ಪ್ರತಿಜ್ಞೆ ಮಾಡಿದವರು. ಮದುವೆನೇ ಆಗಲ್ಲ ಅಂತ ಪ್ರತಿಜ್ಞೆ ಮಾಡಿದಂತಹ ಭೀಷ್ಮರನ್ನ ನಾನು ಪೂಜೆ ಮಾಡಬೇಕಾದಂಥ ಭೀಷ್ಮರನ್ನ ಬಾಣ ಇಟ್ಟು ಕೊಲ್ಲೋದ. ಕಥಂ ಭೀಷ್ಮಮಹಂ ಸಂಖ್ಯೆ ದ್ರೋಣಂಚ ಮಧುಸೂದನ ಇಶುಭಿಹಿ ಪ್ರತಿಯೋತ್ಸ್ಯಾಮಿ ಪೂಜಾರ್ಹ ವರಿಸೂದನ. ಕೃಷ್ಣ, ನನಗೆ ಯುದ್ಧ ಮಾಡಲಿಕ್ಕಾಗಲ್ಲ ಈ ಭೀಷ್ಮರನ್ನ ನೋಡಿ. ಸರಿ, ದ್ರೋಣಾಚಾರ್ಯರು, ಅಯ್ಯೋ ಅವರಂಥ ಗುರುಗಳು ನನಗೆ ಇನ್ನು ಸಿಗೋದಿಲ್ಲ ಕೃಷ್ಣ. ಏನು ಪ್ರೀತಿ ನನ್ನ ಮೇಲೆ, ಹೆಡೆಮುರಿ ಕಟ್ಟಿ ಆ ಧ್ರುಪದ ರಾಜನನ್ನ ಅವರ ಪಾದದ ಬುಡಕ್ಕೆ ಹಾಕಿದೆ ಅಂತ ಹೇಳಿ ಅಪ್ರತಿಮ ಬಿಲ್ಲುಗಾರನನ್ನಾಗಿ ಮಾಡ್ತೇನೆ ಅಂತ ಹಿರಿಯರು ಹೇಳಿದ್ರು. ಮಹಾಭಾರತದಲ್ಲಿ ನಾನು ಅದನ್ನು ನೋಡಿಲ್ಲ, ಇದೆ ಅಂತ ಹೇಳಿದ್ದಾರೆ. ಅಶ್ವತ್ಥಾಮಾಚಾರ್ಯರು, ಅರ್ಜುನ ಇಬ್ಬರು ಕೂಡ ಕ್ಲಾಸ್ಮೇಟ್ಸ್. ದ್ರೋಣಾಚಾರ್ಯರು ಪಾಠ ಹೇಳಿದ್ರು. ಸಾಮಾನ್ಯ ಒಂದು ನಿಯಮ ಇದೆ, ಮಗನ ಜೊತೆ ಪಾಠ, ಅಳಿಯನ ಜೊತೆ ಊಟ ಅಂತ. ಅಳಿಯನ ಜೊತೆ ಊಟ ಅಂದ್ರೆ ಸಿಕ್ಕಾಪಟ್ಟೆ ಮಾಡಿರ್ತಾರೆ. ಅವ್ರ ಜೊತೆ ಊಟ ಕೂತ್ಬಿಟ್ರೆ ಇವನೊಬ್ಬ ದಾಪರಾದ. ಅಳಿಯಂಗೆ ಹಾಕ್ತಾ ಇದ್ರೆ ಚೆನ್ನಾಗೆಲ್ಲ, ಅಳಿಯ ಮೊದಲು ಅವ್ರಿಗೆ ಹಾಕಿಸ್ತಾ ಇರ್ತಾನೆ. ನಾಳೆಯಿಂದ ಹೇಳ್ತಾನೆ, ತಾವು ಆಮೇಲೆ ಕೂಡಿ, ನಮ್ಮ ಅಳಿಯನ ಜೊತೆ ಕೂತ್ಕೋಬೇಡಿ,
ಇಲ್ಲ ಅವ್ರು ಒಬ್ಬರೇ ಆದ್ರಲ್ಲ ಕಂಪನಿ ಅಂತ ಬಂದೆ. ಇನ್ನು ಮಗನ ಜೊತೆ ಪಾಠ ಅಂದ್ರೆ ತಮಗೆ ಗೊತ್ತಿದ್ದ ರಹಸ್ಯವನ್ನೆಲ್ಲ ಪಾಠ ಹೇಳ್ತಾರೆ. ಏನು ಇವರಿಗೆ ಅಂದ್ರೆ ದ್ರೋಣಾಚಾರ್ಯರಿಗೆ ಅಶ್ವತ್ಥಾಮನಕ್ಕಿಂತ ಒಂಚೂರು ಜಾಸ್ತಿ ಪ್ರೀತಿ ಅರ್ಜುನನ ಮೇಲಂತೆ. ಇಬ್ಬರಿಗೂ ಪಾಠ ಹೇಳ್ತಾ ಇದ್ರು. ಎಕ್ಸ್ಟ್ರಾ ಪಾಠ ಹೇಳಬೇಕಲ್ಲ. ಯಾವಾಗ ನೀರು ತರಲಿಕ್ಕೆ ಕಳಿಸೋರಂತೆ ಕೊಡಗಳನ್ನು ಕೊಟ್ಟು, ಅರ್ಜುನನಿಗೆ ಸ್ವಲ್ಪ ಮೂತಿ ಅಗಲ ಇರೋ ಕೊಡ ಕೊಡೋರಂತೆ, ಅಶ್ವತ್ಥಾಮನಿಗೆ ಚಿಕ್ಕ ಬಾಯಿ ಇರೋ ಕೊಡವನ್ನ ಕೊಡೋರು. ಈ ಚಿಕ್ಕ ಬಾಯಿ ಇರೋ ಕೊಡದಲ್ಲಿ ನೀರು ತುಂಬೋದು ಲೇಟು. ಅರ್ಜುನ ಬಟಾನ ತುಂಬಿಸ್ಕೊಂಡ್ಬಂದ್ಬಿಡೋನು. ಅವರು ಬರುವ 5 ನಿಮಿಷದಲ್ಲಿ ಇನ್ನೊಂದೆರಡು ವಿದ್ಯೆಯನ್ನ ಜಾಸ್ತಿ ಅರ್ಜುನನಿಗೆ ಧಾರೆ ಎರೆದಿದ್ದರಂತೆ ದ್ರೋಣಾಚಾರ್ಯ. ಕೃಷ್ಣ ಇಷ್ಟು ನನ್ನ ಮೇಲೆ ಅಭಿಮಾನ ಮಾಡಿ ಪಾಠವನ್ನು ಹೇಳಿಕೊಟ್ಟ ಗುರುಗಳನ್ನ ನಾನು ಇವತ್ತು ಕೊಲ್ಲಬೇಕು ಅಂದ್ರೆ ಇದಕ್ಕಿನ್ನ ನನಗೆ ಭಿಕ್ಷೆ ಬೇಡೋದು ಒಳ್ಳೆಯದಲ್ವ ಅಂತ ಅರ್ಜುನ ವಿಷಾದ ಯೋಗದಲ್ಲಿ ಅರ್ಜುನನ ಪೂರ್ವಪಕ್ಷ ಧರ್ಮಕ್ಷೇತ್ರೆ ಕುರುಕ್ಷೇತ್ರೆ ಸಮವೇತ ಯುತ್ಸವ ಮಾಮಕ ಪಾಂಡವಾಶ್ಚೈವ ಕಿಮ ಕುರುವತ ಸಂಜಯ ಅಂತ ಧೃತರಾಷ್ಟ್ರ ಕೇಳೋದು ಸಂಜಯನನ್ನ. ಆ ಸಂಜಯ ಹೇಳೋದು ಇವ್ರು ಯಾರ್ಯಾರಿದ್ದಾರೆ ಏನು ಎತ್ತ ಎಲ್ಲ ಹೇಳಿ ಆದಮೇಲೆ 2ನೇ ಅಧ್ಯಾಯದಲ್ಲಿ ಕೃಷ್ಣ ಕೆಲವು ಮಾತುಗಳು ಅರ್ಜುನ ಅಂದೇ ಇದೆ. ಕೃಷ್ಣ ಅಂತ ನೀನು ಕ್ಲೀಭನಲ್ಲ, ಕ್ಲೀಭ ಅಂದ್ರೆ ನಪುಂಸಕನಂತೆ ಆಡಬೇಡ, ನೀನು ನಿನ್ನ ತಾಯಿಯನ್ನು ನೆನೆಸ್ಕೋ ಪೃಥೆ. ಪಾರ್ಥ ಅಂತದ್ದು ಅದಕ್ಕೆ ನಿಮ್ಮಮ್ಮನ ಧೈರ್ಯ ಯಾರಿಗೂ ಇಲ್ಲ. ಅವಳು ಸತ್ತೋಗಿದ್ರೆ ಯಾವತ್ತೂ ಸಾಯ್ಬೇಕಾಗಿತ್ತು. ಜೀವನದಲ್ಲಿ ಬಹಳ ನೋವನ್ನು ಅನುಭವಿಸಾಳೆ ನಿನ್ನ ತಾಯಿ. ಒಂದು ಹೆಣ್ಣು ಜೀವನದಲ್ಲಿ ತುಂಬಾ ನೊಂದಿದಾಳೆ ಅನ್ನುವುದಾದರೆ ಆ ನೊಂದ ಹೆಣ್ಣಿಗೆ ಏನಾದರೂ ಜೀವನದಲ್ಲಿ ಸ್ವಲ್ಪ ಹೊಸ ಚೈತನ್ಯ ಬೇಕು ಅಂದ್ರೆ ಕುಂತಿಯನ್ನು ನೆನೆಸ್ಕೋಬೇಕು ಅಂತಾರೆ. ಕುಂತಿನೇ ಕೃಷ್ಣನ ಮುಂದೆ ಅಂತಾಳೆ, ಕೃಷ್ಣ ನನ್ನ ಜೀವನದಲ್ಲಿ ತುಂಬ ಸಮಸ್ಯೆಗಳಿತ್ತು, ಆದರೆ ಆ ಸಮಸ್ಯೆ ಬಂದಾಗೆಲ್ಲ ನಾನು ಒಂದೇ ಒಂದು ಮಾತ್ರೆ ತಗೋತಾ ಇದ್ದೆ. ಅದು ಯಾವುದದು? ನಿನ್ನ ನಾಮಸ್ಮರಣೆಯನ್ನು ಮಾಡ್ತಾ ಇದ್ದಪ್ಪ. ಕೃಷ್ಣನ ಮುಂದೆ ಕೃಷ್ಣ ತಾನು ಹೋಗಿ ಬರ್ತೇನೆ ಅಂತಂದಾಗ ಯುದ್ಧ ಎಲ್ಲ ಮುಗಿದ ಮೇಲೆ ಕೆಲವು ಮಾತುಗಳಿದೆ ಭಾಗವತದಲ್ಲಿರುವ ಮಾತುಗಳು. ತುಂಬ ಪ್ರಸಿದ್ಧ ಶ್ಲೋಕ ವಿಪದ ಸಂತು ನಶ್ಯಶ್ವತೆ ತತ್ರ ತತ್ರ ಜಗತ್ಪತೆ ಭವತವ ದರ್ಶನಂ ಸ್ಯಾತ್ ಅಪುನರ್ಭವ ದರ್ಶನಂ. ನಮಗೆ ಆಪತ್ತಿದ್ದಾಗ ಮಾತ್ರ ನೀನು ಇರೋದಾದ್ರೆ ಆಪತ್ತೇ ಮೇಲಿಂದ ಮೇಲೆ ಕೊಡು ಕೃಷ್ಣ, ನನಗೆ ಸಂಪತ್ತು ಬೇಡ. ಯಾಕೆ ಅತ್ತೆ ಸೋದರತ್ತೆ ಅಲ್ಲ, ಯಾಕೆ ನಿನಗೆ ಆಪತ್ತು ಬೇಕು? ಆಪತ್ತು ಬಂದಾಗ ನಿನ್ನ ಸ್ಮರಣೆ ಮಾಡ್ತೀವಿ, ತುಂಬಾ ಆಪತ್ತು ಬಂದಾಗ ಸ್ಪೆಷಲ್ ಆಫರ್ ನೀನೇ ಬರ್ತಿ. ಸಂಪತ್ತಿದ್ರೆ ನೀನು ಮರೆತು ಬಿಡ್ತೀವಿ ಕೃಷ್ಣ. ನಾನು ಏನೇನು ರಕ್ಷಣೆ ಮಾಡಿದೆ? ವಿಷಾನ್ ಮಹಾಗ್ನೇಹೆ ಪುರುಷಾದ ದಂಶನಾಥ ಸತ್ಸಭಾಯ ವನವಾಸ ಕೃಚ್ಛತಃ. ನನ್ನ ಮಕ್ಕಳ ಸಮೇತ ನಮಗೆ ಬೆಂಕಿ ಹಚ್ಚದು. ನಮ್ಮ ಮಕ್ಕಳು ಸಾಯಬೇಕು ಅಂತ ಅವನಿಗೆ ಭೀಮನಿಗೆ ವಿಷ ಪ್ರಯೋಗ ಮಾಡಿ ತಿಂದನ್ನಾದಾಗದೆ ಫುಡ್ ಪಾಯ್ಸನ್ ಆಯಿತು ಅಂತ ಸಾಯ್ತಾರೆ. ನಮ್ಮ ಕೂಸಿಗೆ ಪಾಯ್ಸನ್ನೇ ಫುಡ್ ಗಟ್ಟುಮುಟ್ಟಿಯಾಗಿತ್ತು. ನಮ್ಮ ಭೀಮ ವಿಷ ತಿಂದು ಭುಕ್ತಂಚರಿ ನಮ್ಮ ಪರಿಪಂಚಿದತ್ತ. ಆ ಡೈಜೆಸ್ಟಿವ್ ಸಿಸ್ಟಮ್ ಅನ್ನ ಕಾರಣ ನೀನು ಅನುಗ್ರಹ ಮಾಡಿದೆವು. ಅರಗಿನ ಮನೆಯಲ್ಲಿ ಬೆಂಕಿ ಹಚ್ಚೋದು ಅವರೇ ಸಾಯುವಂತೆ ಮಾಡಿದೆ. ಪಾಪ ನಮ್ಮ ಕೂಸು 6 ಜನ ಹೊತ್ಕೊಂಡ್ಬಂದೆ. ಹೇಗೆ ಹೊತ್ಕೊಂಡ್ಬಂದು ಅದು ಒಂದು 2 ಸೈಟ್ ದಾಟಿ ಅಲ್ಲೋ ಕಿಲೋಮೀಟರ್ ಗಟ್ಟಲೆ ಭೀಮಸೇನ ದೇವರು ಎಲ್ಲರನ್ನ ಕೂಡಿಸ್ಕೊಂಡ್ಬಂದು. ವಾಯುದೇವರ ಅವತಾರ ಅದೊಂದು ಬೇರೆ. ಒಬ್ಬ ವ್ಯಕ್ತಿ 6-8 ಜನನ ಹೊತ್ತಿಕೊಂಡು ಬರಬೇಕು ಅಂದ್ರೆ ಆ ಬಿಸಿಯಲ್ಲಿ ನನ್ನ ಕೂಸಿಗೆ ಆ ಶಕ್ತಿ ಕೊಟ್ಟು ನೀನು ನಮ್ಮಪ್ಪ. ಅಸತ್ ಸಭಾಯ ಸಭೆಯ ಮಧ್ಯದಲ್ಲಿ ನನ್ನ ಸೊಸೆಯ ವಸ್ತ್ರಾಪಹರಣ, ಅದಂತೂ ಕೈ ಚೆಲ್ಲಿ ಎಲ್ಲ ಕೂತ್ಕೊಂಡ್ಬಿಟ್ಟ. ಮುಡಿಪೀಡಿದೆಳೆ ತಂದು ನಡು ಸಭೆಯಲ್ಲಿ ಉಟ್ಟ ಉಡಿಗೆ ಸೆಳೆ ಬಾಲಯು ನಡುಗೆ ಒಡೆಯರೈವರ ದೃಢ ತಿಳಿದು ನಿನ್ನಡಿಗಳಿಗೆ ಮೊರೆಯಿಡಲು ಪಾರ್ಥನ ಮಡದಿಗಚ್ಚಯ ಉಡಿಗೆ ಉಡಿದಿದೆ ಬಡವ ಬಲ್ಲಿದ ರೊಡೆಯ ಮಾನದ ವರದ ಕಂಚಿ ವರದ ವರದ ನೀ ಪೊರೆ ಎಂದು ಮೊರೆಯಿಡಲಾಕ್ಷಣ ಬಂದು ನೆರವಿ ಅಭೀಷ್ಟವಗರಿವಿ ನಿರುತ ನಿನ್ನಯ ಚರಣ ಶರಣರ ಪೊರೆವ ಕಾರ್ಯಧುರಂದರ ವರದ. ಹಸ್ತಿನಾವತಿಗೂ ದ್ವಾರಾವತಿಗೂ ಕೂಗಳತೆಯೇ ಎಲ್ಲಿರುವನೋ ರಂಗ
ಎಂಬ ಸಂಶಯ ಬೇಡ. ನಮ್ಮ ಮನೆಯವರ ಹೀಗಿದೆ. ನಮ್ಮ ನಿಮ್ಮ ಮನೆಯಲ್ಲಿ ಏನೋ ಗೊತ್ತಿಲ್ಲದೆ ಕೆಲವೊಮ್ಮೆ ಗಡಿಬಿಡಿಯಿಂದ ಮಣಪಂಚೆ ಉಟ್ಕೊಂಡಿದ್ದವ್ರ ಜೊತೆಗೆ ಸ್ನಾನಕ್ಕೆ ಹೋಗ್ತೀವಿ. ಹೋದ ಮೇಲೆ ಒರೆಸ್ಕೊಂಬೋದಿರತ್ತೆ. ಸ್ನಾನ ಆದ್ಮೇಲೆ ನೆನಪು ಬರತ್ತೆ. ಅಪ್ಪಿ ತಪ್ಪಿ 100 ಸರಿ ಕೇಳಿದ್ರು ಯಾರೂ ಕೊಡಲ್ಲ. ನೀವೇ ಬಂದ್ಬೇಕಾದ್ರೆ ತಗೊಳ್ಳಿ. ದ್ರೌಪದಿಗೆ ವಸ್ತ್ರಾಪಹರಣದ ಕೃಷ್ಣ ಕೊಟ್ಟ, ಅವನೇ ಬೇಕಾದ್ರೆ ಕೊಟ್ಕೊಳ್ಳಿ ಅಂತ. ನೀವು ದ್ರೌಪದಿನೂ ಅಲ್ಲ, ಆ ಕೃಷ್ಣನೂ ಅಲ್ಲ. ಅಂಥದ್ದು ಸರ್ವೋತ್ತಮನಾದ ದೇವರು ಅಕ್ಷಯ ವಸ್ತ್ರ ಕೊಟ್ಟು ನನ್ನ ವಂಶದ ಕುಡಿಯನ್ನು ಉಳಿಸ್ಬಿಟ್ಟು, ಅದರಿಂದ ನಿಮ್ಮಮ್ಮನನ್ನು ನೆನೆಸ್ಕೊಳ್ರಿ ಅಂತಾರೆ. ಅಲ್ಲಲ್ಲಿ ಪಾರ್ಥ, ಪೃಥೆಯ ಮಗ ಕೌಂತೆಯ, ನಿಮ್ಮಮ್ಮನ ಧೈರ್ಯ ಯಾರಿದೆ? ಅವಳು ಹೇಳಿ ಕಳಿಸ್ತಾಳೆ ಸಂಧಾನಕ್ಕಾಗಿ ಬಂದಾಗ. ನ್ಯಾಚಿಕೆ ಆಗಲ್ವಾ ಅಂತ ಕೇಳು ನನ್ನ ಮಕ್ಕಳಿಗೆ, ಕುಂತಿಯ ಮಕ್ಕಳು ಅನ್ನೋದು ನೆನಪಿಸು ಕೃಷ್ಣ. ಇದು ಸಂಧಾನ ಅಂತೆ. ಸಂಧಾನ ಯಾರ ಜೊತೆ ಸಂಧಾನ? ಸರ್ವಥಾ ಬೇಡ. ಯುದ್ಧದಲ್ಲಿ ಸಾಯ್ತೇನೆ ಅಂದ್ರೆ ಸಾಯ್ಲಿ, ವಿದುಲೋಪಾಖ್ಯಾನ ಅಂತ ಹೇಳ್ತಾಳೆ. ವಿದುಲೆ ಅನ್ನೋಳು ತನ್ನ ಮಗನನ್ನ ಸಂಜಯ ಅನ್ನೋನನ್ನ ಬೈದದ್ದು. ಮಹಾಭಾರತದಲ್ಲಿ 6 ಅಧ್ಯಾಯ ಇದೆ. 6 ಅಧ್ಯಾಯದಲ್ಲಿ 5 ಅಧ್ಯಾಯ ಬೈತಾಳು. ವಿದುಲ, ವಿದುಲೋಪಾಖ್ಯಾನ ಅಂತ. ವಿದುಲೆಯ ಉಪಾಖ್ಯಾನ. ವಿದುಲ ಅನ್ನೋಳು ಸಂಜಯ ಅನ್ನೋನನ್ನ ಬೈದಾದ್ಮೇಲೆ, ಅಮ್ಮ ಯುದ್ಧ ಮಾಡ್ತೇನೆ ಅಂತೂ ಇಷ್ಟು ಬೈದ್ರೆ ದಾರಿಗೆ ಬಂದಿ, ಇಲ್ಲೇ ಮೊದಲೇ ಯುದ್ಧ ಮಾಡಬೇಕು ಅಂತ ಗೊತ್ತಿತ್ತು, ನಿನ್ನ ಬಾಯಿಂದ ಬಯಸ್ಕೋಬೇಕು ಅಂತ ಈಗ ಮಾಡಿದ್ನೆ, ಆ ಧರ್ಮದ ಮಾತು ಕೇಳಬೇಕಾಗಿತ್ತು ಅಂತ. ಹಾಗಾಗಿ ಕೃಷ್ಣ ಅಂತಾನೆ, ಕ್ಲೈಭ್ಯಂ ಅಸ್ಮಗಮಪಾರ್ಥ ನೈತತ್ವಯಿ ಉಪಪದ್ಯತೆ. ಯಾಕೆ ಇವರೆಲ್ಲ ಸಾಯ್ತಾರೆ ಅಂತ ನೀನು ಅಳ್ತಾ ಇದೆ? ಅಶೋಚ್ಯಾನ್ ಅನ್ವಶೋಚಸ್ತ್ವಂ ಪ್ರಜ್ಞಾವಾದ ಮುಖ್ಯ ಭಾಷೆ. ಇದು ಪ್ರಾಜ್ಞರಿಗೆ ಸಮ್ಮತವಾದ ವಾದ ಅಲ್ಲ ಇದು. ಯಾಕೆ ಅಂದ್ರೆ ದೇಹದಲ್ಲಿ ಅವಸ್ಥೆಗಳು ವ್ಯತ್ಯಾಸ ಆಗತ್ತೆ. ಯಾವುದು? ಮೊದಲು ಸಣ್ಣವನಿರ್ತಾನೆ, ಆಮೇಲೆ ಕೌಮಾರಾವಸ್ಥೆ, ಆಮೇಲೆ ವೃದ್ಧಾಪ್ಯ, ಹೀಗೆ ಒಂದೊಂದೇ ಅವಸ್ಥೆಗೆ ಬಂದಾಗ ನಾನು ಶೋಚಂತಿ ಪಂಡಿತ, ಯಾರು ಅಳೋದಿಲ್ಲ, ನೀನ್ ಯಾಕೆ ಅಳತಾ ಇದ್ದೀರಿ ಅಂದಾಗ ಇದೆಲ್ಲ ಬಹಳ ಸುಂದರವಾದ ಮಾತುಗಳಿದೆ. ಆಗಲೇ ಹೇಳಿದಂತೆ ಕೃಷ್ಣ ಒಂದು ಮಗು ದೊಡ್ಡದಾದಾಗ ಯಾರು ಅಳೋದಿಲ್ಲ, ಅದೇ ಮಗು ಯೌವನಾವಸ್ಥೆಗೆ ಬಂದ್ರೆ ಯಾರು ಅಳೋದಿಲ್ಲ, ವೃದ್ಧಾಪ್ಯಕ್ಕೆ ಬಂದರೂ ಅಳೋದಿಲ್ಲ. ಯಾಕೆ ಅಂದ್ರೆ ದೇಹ ನೋಡ್ತಾ ಇದೀವಲ್ವಾ. ನೀವೇನಂತೀರಿ? ಜಾತಸ್ಯ ಹಿ ಧ್ರುವ ಮೃತ್ಯು, ಹುಟ್ಟಿದವನು ಸತ್ತೇ ಸಾಯ್ತಾನೆ, ಅವನಿಗೆ ಇನ್ನೊಂದು ದೇಹ ಬರುತ್ತೆ. ಆ ಇನ್ನೊಂದು ದೇಹ ಬಂದದ್ದು ಯಾರಿಗೆ ಗೊತ್ತಿದೆ? ಅದೇ ಇಲ್ಲಿ ಸಮಸ್ಯೆ ಆಗಿರೋದು. ಹೋದ ವ್ಯಕ್ತಿಯ ದೇಹದಲ್ಲಿ ಬದಲಾವಣೆ ಆದರೂ ಬದಲಾವಣೆ ಆದ ದೇಹವನ್ನ, ದೇಹದ ಒಳಗಿರುವ ಜೀವನ್ ನೋಡಿಲ್ಲ. ಆ ಮಾತುಗಳು ಆಡೋದ್ರಿಂದ ಇನ್ನು ಬದುಕಿದಾನೆ ಅಂತ ವ್ಯವಹಾರ ಮಾಡ್ತೀವಿ. ಜೀವನ ಯಾರು ನೋಡೇ ಇಲ್ಲ, ಯಾರು ಜೀವನ್ ನೋಡಿಲ್ಲ. ಹೆಸರಾದ್ರೆ ಅದಕ್ಕೆ 10 ಬಾರಿ ನಮ್ಮ ಭೇದೋಜ್ಜೀವನದಲ್ಲಿ ಅಂತ ಇವನು ಬದುಕಿದಾನೆ ಅನ್ನೋದಕ್ಕೇನು? ಚೈತ್ರ ಶರೀರಂ ಮೈತ್ರ ಶರೀರ ಸ್ವಾಮಿ ಭಿನ್ನ ಸ್ವಾಮಿಕಂ ವಿರುದ್ಧ ಚೇಷ್ಟಾಧಿಕರಣತ್ವ. ಇವನು ಚೈತ್ರ, ಅವನು ಮೈತ್ರ, ಇವರಿಬ್ರು ಬೇರೆ. ಯಾಕೆ? ಅವನು ಮಾಡುವ ಆ ಚೇಷ್ಟೆಗಳು ಬೇರೆ, ಇವನು ಮಾಡುವ ಚೇಷ್ಟೆ ಬೇರೆ. ಇವನಿಗೆ ನೋವಾದ್ರೆ, ಒಂದು ವೇಳೆ ಇಬ್ಬರ ದೇಹದಲ್ಲಿರುವ ಜೀವ ಒಬ್ಬನೇ ಆಗಿಬಿಟ್ರೆ ಅವನಿಗಾದ ನೋವು ಇವನಿಗೂ ಆಗಬೇಕಾಗಿತ್ತು. ಇವನಿಗೆ ನೋವುಗಳು ಬೇರೆ ಇದೆ, ನಲಿಯೂ ಬೇರೆ ಇದೆ. ಆದ್ರಿಂದ ಅವನು ಬೇರೆ, ಇವನು ಬೇರೆ. ಊಹೆಯನ್ನ ಮಾಡ್ತಾರೆ ಜೀವ ಇದ್ದಾನೆ ಅಂತ. ಜೀವನನ್ನ ಯಾರು ನೋಡಿಲ್ಲ. ಎಲ್ಲಿ ಅಂತೂ ಆ ದೇಹವನ್ನ ನೋಡ್ತಾ ಇದ್ದೇವೆ. ದೇಹವೇ ಹೋಗಿಬಿಟ್ರೆ ಇನ್ನೊಂದು ದೇಹ ಬರುತ್ತೆ. ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರನ ಮುಖ್ಯತೆ. ಎಲ್ಲ ಸರಿ, ಆದರೆ ಹೋದವನಿಗೆ ಮತ್ತೊಂದು ದೇಹ ಬಂದಿದ್ದು ಗೊತ್ತಾದ್ರೆ ಅಟ್ಲೀಸ್ಟ್ ಇದೇ ನಮ್ಮವರು ಅಂತ ಅನ್ಬೋದು. ಅದು ಗೊತ್ತಿಲ್ವೇ ನಮಗೆ? ಒಂದು ಇಲ್ಲಿ ಆ ಮಾತಿದೆ, ಹಳೆ ವಾಸಾಂಸಿ ಜೀರ್ಣಾನಿ ಯಥಾವ್ಯಾಯ. ಹರಿದು ಹೋಗಿರುವ ಬಟ್ಟೆಯನ್ನು ಬಿಸಾಕಿ ಒಳ್ಳೆ ಬಟ್ಟೆಯನ್ನು ತಗೊಳ್ಳಿಕ್ಕೆ ಯಾರು ಆಡ್ತಾರೆ? ಸಂತೋಷ. ಹಳೆ ಬಟ್ಟೆಯನ್ನು ಬಿಸಾಕಿ ಒಳ್ಳೆ ಬಟ್ಟೆ ಬರುತ್ತೆ ಅಂದ್ರೆ ಸರಿ. ಹಳೆ ಬಟ್ಟೆ, ಈಗ ಹಳೆ ಬಟ್ಟೆ ಅನ್ನೋದಕ್ಕಿಂತ ಒಂದು ಯಾವುದೋ ಬೆಳ್ಳಿ ತಂಬಿಗೆ ಇದೆ, ಹಳೇದಾಗಿದೆ. ಯಾರೋ ಒಂದು ಇಷ್ಟು ಹಳೇದಾಗಿ ಇಟ್ಕೊಂಡಿದ್ರೆ ಅದನ್ನು ಹಾಕ್ಬಿಟ್ಟು ಬೇರೆ ತಂಬಿಗೆ ತಗೋಬಾರ್ದ? ಸಾರ್, ನಾನು ಮೇಲೇನು ಕೊಡಲ್ಲ, ಈ ತಂಬಿಗೆ ನಿಮಗೆ ಕೊಡ್ತೀನಿ, ನೀವು ಹೊಸದು ಕೊಡಿ. ಅದು 500 ಗ್ರಾಮ್ ಇರೋ ತಂಬಿಗೆಯನ್ನು ನಾವು ಹಾಕಿದ ಮೇಲೆ ಅವನು ಇಷ್ಟು ಕೊಟ್ಟ. ಏನು ಇಷ್ಟು ಕೊಟ್ಟಿರಿ? 100 ಗ್ರಾಮ್ದು. ಅದು ವೇಸ್ಟೇಜ್ ಎಲ್ಲ ಹೋಗಿ, ಮೇಕಿಂಗು, ಆ ಚಾರ್ಜು ಈ ಚಾರ್ಜ್ ಎಲ್ಲ ಹೋಗಿ, ಮತ್ತೆ ನಿಮಗೆ ಹ್ಯಾಂಡಿ ಆಗಿರಲಿ. ಈ ತಂಬಿಗೆ ಆದರೆ ಬ್ಯಾಗ್ ಬೇಕು, ಇದು ಜೋಬಲ್ಲೇ ಇಟ್ಕೊಂಡು ಹೋಗೋದು. ಮುಂದಿನ ಸಲ ಆ ತಂಬಿಗೆಯನ್ನು ಕೊಟ್ಟು ಇನ್ನೇನಾದರೂ ಕೊಡು ಅಂದ್ರೆ ಏನಿಲ್ಲ, ಒಂದು ಉದಾಹರಣೆ ಕೊಟ್ಟ. ಅದ್ರ ಮುಂದಿನ ಸಲ ನೀನೇ ನಂಗೆ ಏನಾದರೂ ಕೊಡು ಅಂದ. ಒಂದ್ಸಲಿಯಿಂದ ಇನ್ನೊಂದ್ಸಲಿಗೆ ನಾನು ಲಾಸಲ್ಲೇ ಇದ್ದೇನೆ. ಆ ದೇಹ ಬಂದದ್ದು ನೋಡಪ್ಪ, ಇದು ಪ್ರಕೃತಿಯ ನಿಯಮ, ಅನಿವಾರ್ಯವಾಗಿ ಪ್ರತಿಯೊಬ್ಬರಿಗೂ ಆಗುವಂಥದ್ದೇ. ಇನ್ನೂ ಒಂದು, ದೇಹದಲ್ಲಿ ಗಟ್ಟಿಮುಟ್ಟಿತನ ಇದ್ದಾಗ ಹೋದರೆ ನೋವಾಗುತ್ತದೆ. ಒಬ್ಬ ವ್ಯಕ್ತಿ ತೀರಾ ಹಾಸಿಗೆ ಹಿಡಿದು
ಇನ್ನೇನೂ ಕೈಲಾಗದೇ ಇದ್ದಾಗ ಅವನಿಗೂ ಕಷ್ಟ, ನೋಡಿಕೊಳ್ಳುವವರಿಗೂ ಕಷ್ಟ ಅಂತಾದಾಗ ದೇವರು ಕೊಡುವ ದೊಡ್ಡ ವರ ಅಂದರೆ ಮರಣ. ಅವನಿಗೇನು ಸ್ವರ್ಗ ಆಗತ್ತೋ ನರಕ ಆಗತ್ತೋ ಬೇರೆ ದೇಹ ಬರುತ್ತೋ ಅದು ಆಮೇಲಿಂದು, ನಮ್ಮ ಕಣ್ಣೆದುರಿಗಂತೂ ಇಲ್ಲ ಅಂತಿಲ್ಲ. ಅಂದರೆ ಆ ನೋಡಿಕೊಳ್ಳುವವರ ಅವರ ಮನೆಯ ಈ ಮೀಡಿಯಂ ಕ್ಲಾಸಲ್ಲಿ, ಅದರಲ್ಲೂ ಸ್ವಲ್ಪ ಮಡಿವಂತರ ಮನೆಯಲ್ಲಿ, ಅದರಲ್ಲೂ ಹಾಸ್ಪಿಟಲ್ಗೆ ಸೇರಿಸಬಾರ್ದು ಅನ್ನುವಂಥವ್ರ ಮನೆಯಲ್ಲಿ ಇರುವ ಅವಸ್ಥೆ ಅಯ್ಯೋ 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 ತುಂಬ ಕಷ್ಟ. ಇವನ್ನೆಲ್ಲ ಮುಗಿಸಿ ಪಾಪ ಆಗಿ ಸ್ನಾನ ಮಾಡಿ ಪೂಜೆ ಕೂತಿರ್ತಾನೆ. ಆ ವಯಸ್ಸಾದವ್ರಿಗೆ ಹಾಗೆ ಮರಮೂತ್ರ ವಿಸರ್ಜನೆ ಬರುತ್ತೆ, ಇವನಿಗೆ ಬಿಟ್ಟು ಬರೋದ ಮಾಡೋದು ತುಂಬ ಕಷ್ಟ. ನೋಡಿಕೊಳ್ಳೋರಿಲ್ಲ. ಯಾಕೆಂದರೆ ಜಾಯಿಂಟ್ ಫ್ಯಾಮಿಲಿ ಇತ್ತು, ಅದು ಹೇಗೇಗೋ ನಡೆದೋಗೋದು ತುಂಬ ಕಠಿಣ ಇದೆ ಈಗೆಲ್ಲ. ಅದು ಬೆಡ್ ಸರಬಾರ್ದು ಅಂತ ಯಾವುದಾದ್ರು ನೀರಿರೋ ಹಾಸಿಗೆ, ಏರಿರೋ ಹಾಸಿಗೆ, ಚಿಕ್ಕ ಮನೆಗಳಿರುತ್ತೆ. ದೇವರು ಕೊಡುವ ದೊಡ್ಡ ವರ. ಅದಕ್ಕೆ ಇದನ್ನು ನಚಿಕೇತ ಯಮಧರ್ಮರಾಜನ ಮುಂದಂತಾನೆ, ಯಮಧರ್ಮರಾಜ ನೀನೇನೋ ವರ ಕೊಡ್ತೀನಿ ಅಂದ, ಏನು ದೀರ್ಘ ಆಯುಷ್ಯ, ದಯಮಾಡಿ ಅದೊಂದು ವರ ಅನ್ನಲೇಬೇಡ. ಏನು ನಮ್ಮ ಕಣ್ಣೆದುರಿಗೆ ದೊಡ್ಡವರೇ ಸಣ್ಣವರೆಲ್ಲ ಹೋಗ್ತಾ ಇರೋದು, ನಾನು ಮಾತ್ರ ಉಳಿದಿರೋದು, ದಯಮಾಡಿ ಬೇಡ. ಅತಿದೀರ್ಘೇ ಜೀವಿತೆ ಕೋರಮೇತ ಅಂತ. ವಾಸಾಂಸಿ ಜೀರ್ಣಾನಿ ಯಥಾವ್ಯಹಾಯ. ದೇಹದಲ್ಲಿ ಇನ್ನೇನೂ ಏನೂ ಉಳಿದೇ ಇದ್ದಾಗ ಬರೀ ಪೈಪಿನಲ್ಲಿ ಆಹಾರ ಹಾಕುವಂಥ ಪರಿಸ್ಥಿತಿ ಇದೆ. ಬದುಕಿನ ವ್ಯವಹಾರ ಏನು ಅಂದರೆ ಇನ್ನೂ ಸ್ವಲ್ಪ ಅವನಿಗೆ ಕೈ ಹಿಡ್ಕೊಂಡಾಗ ನಾಡಿ ಮಿಡಿತ ಇದೆ. ಇಷ್ಟೇ ಅವಸ್ಥೆ ಇದ್ದುಬಿಟ್ರೆ ದೇವರೇ ದೇವರು ಕೊಡುವ ದೊಡ್ಡ ಒಂದು ವರ ಅಂದರೆ ಆ ದೇಹದಿಂದ ಜೀವನನ್ನ ಬೇರೆ ಕಡೆ ಇಡ್ತಾನೆ. ಇದು ಅನಿವಾರ್ಯ ಅರ್ಜುನ, ನೀನು ಕ್ಲೀಬನಂತೆ ಆಡಬೇಡ. ಹಾಗಾದರೆ ಏನು ಕಾರಣ ಅಂದರೆ ಮಾತ್ರ ಸ್ಪರ್ಶಾಸ್ತ್ರ ಕೌಂತೆಯ. ಮಾತ್ರ ಅಂದರೆ ಮೀಯಂತೆ ಇತಿ ಮಾತ್ರ ಇಂದ್ರಿಯಕ್ಕೂ ಪದಾರ್ಥಕ್ಕೂ ಸನ್ನಿಕರ್ಷ. ಕಣ್ಣಿಗೆ ಪದಾರ್ಥ ಕಾಣೋದು ಸುಖ ದುಃಖಕ್ಕೆ ಕಾರಣ ಅಲ್ಲ. ಆಗಲೇ ಹೇಳಿದಂತೆ ನನ್ನದು ಅನ್ನೋ ಭಾವನೆ. ದಾರಿಯಲ್ಲಿ ಬರ್ತಿರ್ತೇವೆ, ಒಂದಾದ್ರೂ ಆಕ್ಸಿಡೆಂಟ್ ಆಗುತ್ತೆ, ಅಯ್ಯೋ ಆಗಬಾರ್ದು ಅಂತ ಒಂಚೂರು ನೋಡಿ ಮುಂದೆ ಬರ್ತೇವೆ ಅಷ್ಟೇ ವಿನಃ ಅದೇ ನಮಗೆ ಸಂಬಂಧಪಟ್ಟವರಾದರೆ ಅಳತೇವೆ. ಆ ಸಂಬಂಧಪಟ್ಟವರಲ್ಲೂ ಸರ್ಕಲ್ಸ್ ಅಂತಿದೆ. ಫಸ್ಟ್ ಸರ್ಕಲ್ ಆದರೆ ತುಂಬ ದುಃಖ, ಸೆಕೆಂಡ್ ಸರ್ಕಲ್ ಆದರೆ ಸ್ವಲ್ಪ ಕಮ್ಮಿ, ಇನ್ನು ಬೇರೆ ಬೇರೆ ಯಾರೋ ಮಾಧ್ವರು ಪಾಪ ಏನಾಯಿತು, ಆಮೇಲೆ ಬ್ರಾಹ್ಮಣರು, ಆಮೇಲೆ ಮನುಷ್ಯರು, ಅಂತೂ ಹೀಗಾಗಬಾರ್ದಾಗಿತ್ತು. ಕಡೆಗೆ ಒಂದು ಅನ್ಕೋತೀನಿ, ಸದ್ಯ ಒಂದು 2 ನಿಮಿಷ ಮುಂದೆ ಆಗಿದ್ರೆ ನನಗೆ ಆಗಿರೋದೇನೋ ದೇವ್ರ ದಯ, ನಂಗೆ ಆಗಲಿಲ್ಲ ಅಂತ. ಸರಿ, ಪ್ರತಿಯೊಬ್ಬ ತೆಗೆಯುವ ಸ್ಲೋಗನ್ನೇ ಇದು. ಹಾಗಾದರೆ ಇಂದ್ರಿಯಕ್ಕೂ ಅರ್ಥಕ್ಕೂ ಸನ್ನಿಕರ್ಷ ಆದಾಗ ಬೇಸರ ಇಲ್ಲ. ಬೇಸರ ಆಗೋದು ನಂದು ಅನ್ನೋ ಅಭಿಮಾನ. ಈಗ ನಾನು ಮೊದಲು ಆಗಲೇ ಹೇಳೋದಲ್ಲ, ಈ ಸಂದರ್ಭದಲ್ಲಿ ಆ ಮಾತುಗಳೆಲ್ಲ ಬರೋದು. ಎಮ್ಮೆನ ವೇತೆಯಂತೆ. ಸರಿ, ಇಷ್ಟೆಲ್ಲ ಹೇಳಿ 2ನೇ ಅಧ್ಯಾಯದಲ್ಲಿ ಭಗವಂತ ವಿಶೇಷವಾಗಿ ಜ್ಞಾನ ಸಂಪಾದನೆ ಮಾಡಿ ಭಗವಂತನ ಅನುಗ್ರಹವನ್ನು ಸಂಪಾದನೆ ಮಾಡಬೇಕು ಅಂದಾಗ ಅರ್ಜುನರು ಕೇಳ್ತಾರೆ, ಕೃಷ್ಣ ನಿನ್ನ ಅಭಿಪ್ರಾಯದಲ್ಲಿ ಜ್ಞಾನ ಸಂಪಾದನೆ ಮಾಡಿ ಭಗವಂತನಲ್ಲಿ ಭಕ್ತಿಯನ್ನು ಮಾಡಿ ಅವನನ್ನು ಒಲಿಸಿಕೊಳ್ಳೋದೇ ಮುಖ್ಯ ಅನ್ನೋದಾದರೆ ಕರ್ಮ ನನಗೆ ಯಾಕೆ ಹೇಳ್ತಾ ಇದ್ದಿ? ಜಾಯಸಿ ಚೇತ್ ಕರ್ಮಣಸ್ತೆ ಮತಾ ಬುದ್ಧಿ ಜನಾರ್ದನ ತತ್ಕಿಂ ಕರ್ಮಣಿ ಘೋರೇ ಮಾಂ ನಿಯೋಜಯಸಿ ಕೇಶವ. ನಾನು ಯಾವುದೋ ಆಚಾರ ಹತ್ರ ಹೋಗೋ, ವಿದ್ಯಾಪೀಠಕ್ಕೆ ಸೇರಿಕೊಂಡು ಹರಿಸರ್ವೋತ್ತಮ ವಾಯುಜೀವೋತ್ತಮ ಅದಕ್ಕೆ ಬಗ್ಗೆ ಇರುವ ಪುಸ್ತಕಗಳನ್ನೆಲ್ಲ ನೋಡ್ತೇನೆ, ನನ್ನ ಪಾಡಿಗೆ ನಾನಿರ್ತೇನೆ, ಯಾಕೆ ಯುದ್ಧವನ್ನು ಮಾಡುವಂತ ಇದೆ? ಗೀತೆಯಲ್ಲಿ ಮೊದಲೇ ಹೇಳ್ತಾರೆ, ಯಾರ್ಯಾರು ಏನನ್ನ ಮಾಡಬೇಕು ಅದನ್ನು ಮಾಡೋದು ದೇವರ ಪೂಜೆ. ಈಗ ನೀನು ಕ್ಷತ್ರಿಯನಾದದ್ದರಿಂದ ಕ್ಷತ್ರಿಯ ಮಾಡಬೇಕಾದ ಪೂಜೆ ನಾರಾಯಣ ದ್ವಿಟೆ ತದರು ಬಂದಿ ನಿಗ್ರಹಮೇವ ಕ್ಷತ್ರಿಯಾಣಾಂ ಪರಮೋ ಧರ್ಮ. ನಾವು ಮಾಡಿದ್ದೆಲ್ಲ ಪೂಜೆ ಅಂತ ಆಗೋದಿಲ್ಲ, ನಮಗೆ ಹೇಳಿದ ಸಿಲೆಬಸ್ ಅನ್ನೇ ನಾನು ಅಟೆಂಡ್ ಮಾಡಬೇಕು. ಕೆಲವರು ಹೇಳ್ತಿರ್ತಾರೆ, ನಮ್ಮ ಮಗ ತುಂಬ ಬುದ್ಧಿವಂತ ರೀ, ನಾನು ನೆನೆಸ್ಕೊಂಡ್ರೆ ಆಶ್ಚರ್ಯ ಆಗುತ್ತೆ. ನಮ್ಮ ಮಗ ಇಷ್ಟು ಬುದ್ಧಿವಂತ ಹೇಗಾಗ, ಜೀನಿಯಸ್ ಅವನು ಏನು ನಾವು ಕೇಳಿದ ಕ್ವಶನ್ಗೆ ಆನ್ಸರ್ ಅದು ಬಿಟ್ಟು ಬೇರೆನೇ ಹೇಳಿರ್ತಾನೆ. ಈ ಬುದ್ಧಿವಂತಿಕೆ ಅಂತ ಹೇಗೆ ಅಂದ್ರೆ, ನೀವು SLC ಕ್ವಶನ್ ಕೇಳ್ರಿ, ಅವನು BSc ಉತ್ತರ ಕೊಡ್ತಾನೆ. ಮೊನ್ನೆ SLC ಎಕ್ಸಾಮ್ ಬರೆದು ಬಾ ಅಂದ್ರೆ ಎಲ್ಲ PUC ಬರೆದು ಬಂದ್ಬಿಟ್ಟಿಯಾನೆ. ವ್ಯಾಲ್ಯೂಯೇಷನ್ ಮಾಡೋರಿಗೆ ತಲೆ ಕೆಟ್ಟೋಗುತ್ತೆ, ಏನು ಮಾರ್ಕ್ಸ್ ಕೊಡಬೇಕು ಎಂದು 0 ಸುತ್ತ ಕಳಿಸ್ತಾರೆ ಅಷ್ಟೇ. ನಿನ್ನ ಸಿಲೆಬಸ್ ಅನ್ನ ನೀನು ಅಟೆಂಡ್ ಮಾಡು ಅಂತ ಹೇಳ್ತಾರೆ. ನನಗೆ ಹೇಳಿದ್ದನ್ನು ಮಾಡಬೇಕು. ಕ್ಷತ್ರಿಯನಾದ ಇದು ಎಲ್ಲರಿಗೂ ಇದೆ. ನಾನು ಬ್ರಾಹ್ಮಣನಾದ ಮೇಲೆ ಶಾಸ್ತ್ರ ಹೇಳಿದಷ್ಟು ನಾನು ಮಾಡ್ಲಿಕ್ಕಾಗೋದಿಲ್ಲ. ಓಕೆ, ದಿನ ಬೆಳಗ್ಗೆ ಈಗ ಇನ್ನೇನು ಧನುರ್ಮಾಸ ಶುರುವಾಗತ್ತೆ, ದಿನ 3ಕ್ಕೆ ಏಳಬೇಕು. 3ಕ್ಕೇನೋ ಎದ್ದಿರ್ತೀವಿ, ಯಾಕೆ ಅಂದ್ರೆ ಒಂದ್ಸರಿ ಆ ಥಂಡಿ ಕಾಲು ತೊಳ್ಕೊಂಬಂದು ಮಲ್ಕೊಳ್ಳಿಕ್ಕೆ. 3ಕ್ಕೆ ಎದ್ದು ಸ್ನಾನ ಮಾಡಿ ದಿನ ಹುಗ್ಗಿ ಮಾಡೋದು ನೆನೆಸ್ಕೊಂಡ್ರೆ ಭಯ.
ನಮ್ಮ ಕರ್ಮಕ್ಕೆ ಧನುರ್ಮಾಸದಲ್ಲಿ ಬೇರೆ ಟೈಮಲ್ಲಿ 5:15 ಹೇಳ್ತೀವಿ, ಧನುರ್ಮಾಸಕ್ಕೆ 5ರಿಂದ 7:15 ಹೇಳ್ತೀವಿ. ಹೀಗಾಗಿ ನಾವು ಮಾಡಬೇಕಾದ ಕರ್ತವ್ಯ ಕರ್ಮಗಳನ್ನು ಪೂರ್ಣ ಪ್ರಮಾಣದಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ ಅಂಥೇಳಿ ಇದಪ್ಪ ಈ ಬ್ರಾಹ್ಮಣರ ಮತವೇ ಕಷ್ಟ, ಬೇರೆ ಮತ ಕೊಟ್ಟು ಹೋಗಬೇಡು, ಇಲ್ಲಿ ಏನ್ ಮಾಡ್ತೀವೋ ಮಾಡು, ಸ್ವಧರ್ಮೇ ನಿಧನಂ ಶ್ರೇಯ. ಇದನ್ನೇ ಜಗನ್ನಾಥದಾಸರನ್ನು ಸೋಚಿತ ಕರ್ಮಗಳಾಚರಿಸುತ್ತ ಬಲು ನೀಚರನಿಗೆ ಪೊಗೆಯಾಚಿಸದೆ ಕೇಚರ ವಾಚರಾಚರ ಬಂಧಕ ಮೋಚಕನಹುದೆಂದ್ಯೋಚಿಸುತ್ತೆ ಪೊದೆ ಫಲವಿದು ಬಾಳದುದಕ್ಕೆ ಸಿರಿನಿಲಯನ ಗುಣಗಳ ತಿಳಿದು ಭಜಿಸುವುದೇ ಫಲವಿದು ಬಾಳದುದಕ್ಕೆ. ನಿನಗೆ ಏನು ಹೇಳಿದಾನೆ ಅದನ್ನ ಮಾಡೋದೇ ದೇವರ ಪೂಜೆಯಪ್ಪ. ಅದರಲ್ಲಿ ಒಂಚೂರು ವೈಗುಣ್ಯ ಇರಲಿ, ಅಡ್ಡಿ ಇಲ್ಲ, ದೇವರು ಅಕ್ಸೆಪ್ಟ್ ಮಾಡ್ತಾನೆ. ದೇವರ ಪೂಜೆಯನ್ನು ನದಿ ನೀರಲ್ಲೇ ಸ್ನಾನ ಮಾಡಿ ಮಾಡಬೇಕು, ಸಾಧ್ಯ ಇಲ್ಲ, ನಾವೆಲ್ಲ ನದಿ ತೀರವನ್ನು ಬಿಟ್ಟು ಬಂದ್ವಿ, ಆಯಿತು ಬಾವಿ ನೀರಲ್ಲಿ ಸ್ನಾನ ಮಾಡಿ ಮಾಡೋದು. ಬಾವಿನೂ ಹೋಯ್ತು, ನಿಮ್ಮ ಮಠದಲ್ಲಿ ಯಾವಾಗಲೂ ಇದೆ, ಸರಿ. ಇನ್ನೆಲ್ಲ ಬಾವಿ ಬೇರೆ ಬೇರೆ ಏರಿಯಾದಲ್ಲೆಲ್ಲ ಅದು ಬಾವಿನೇ, ಮುಂದಿನ ಜನ್ಮದಲ್ಲಿ ಬಾವಿ ನೀರು ಹೋಯ್ತು, ಬೋರ್ವೆಲ್ಗೆ ಬಂದ್ವಿ, ಬೋರ್ವೆಲ್ಲು ಹೋಯ್ತು, ಕಾರ್ಪೊರೇಷನ್ ನೀರು ಅಂತೂ ಶಾಲಿಗ್ರಾಮಕ್ಕೆ ಒಂಚೂರು ನೀರು ಹಾಕಿ ನೋಡ್ರಿ, ಮಾಡಿದ್ರೆ ನದಿ ನೀರಲ್ಲಿ ಮಾಡಬೇಕು, ಇಲ್ಲ ಅಂದ್ರೆ ಪೂಜೆನೆ ಮಾಡಬಾರ್ದು, ನಿಮ್ಮ ಅಪ್ರಾಣ ನೀವು ಪೂಜೆ ಮಾಡೋ ಹಾಗೆ ಇಲ್ಲ. ಏನಿದೆಯೋ ಆ ರಿಸೋರ್ಸ್ ಅಲ್ಲಿ ನೀನು ಮಾಡು. ನಮ್ಮ ಸ್ವಾಮಿಗೆ ಬೇಕಾದದ್ದು ತುಂಬಾ ಒಳ್ಳೆ ಭಾವನೆ. ಆಮೇಲೆ ಈ ಪ್ಯಾರಾಮೆಟ್ರಿಕ್ ಬೇಡ ಅಂತಲ್ಲ, ಮಡಿಮೈಲಿಗೆ ಅತ್ಯವಶ್ಯಕವಾಗಿ ಬೇಕು. ಈ ಮಡಿಮೈಲಿಗೆ ತುಂಬಾ ಗಮನ ಕೊಟ್ಟು ಪೂಜೆನೇ ಬಿಟ್ಬಿಟ್ರೆ 10 ಸಲ ಸ್ನಾನ ಮಾಡಿ ಬಂದು ಒದ್ದಾಡಿ ಎಲ್ಲ ಆಗಿ ಟೈಮ್ ನೋಡಲು ಹೆಂಡತಿ ಅಂದ್ರೆ ಬಸ್ ಬಂದ್ಬಿಟ್ಟಿರತ್ತೆ, ಹೌದಾ ಇವತ್ತು ಪೆಟ್ಟಿಗೆಗೆ ಮಂಗಳಾರತಿ ಎತ್ಕೊಂಡು ಹೋಗ್ತೀನಿ ಅಂತ. ದಿನ ಪೆಟ್ಟಿಗೆಗೆ ಮಂಗಳಾರತಿ ಒಳಗಿನ ಶಾಲಿಗ್ರಾಮಕ್ಕೆ ಯಾವಾಗ ಮುಟ್ಟೋದು ಒಳಂದು ನೋಡಿ ಒಂಚೂರು ಮಡಿ ಕಮ್ಮಿ ಮಾಡಿಬಿಟ್ರೆ. ಒಂದ್ಸರಿ ಬಂದು ಒಂದು ಹಾವಳಿ ಉಟ್ಕೊಂಡು ಒಂದು ಶಾಲಿಗ್ರಾಮಕ್ಕೆ ಅಭಿಷೇಕ ಮಾಡಿ ಅವೆಲ್ಲ ಮಾಡಬಾರ್ದು ಅಂತ 4 ಪಂಚೆ ಒಣಗ ಹಾಕಿದ್ದ. ಯಾಕೆಂದ್ರೆ 1 ಮೈಲಿಗೆ ಆದ್ರೆ ಇನ್ನೊಂದು ಮೈಲಿಗೆ ಇವ್ರು ಪಂಚೆ ಎಣ್ಣೆ ಒಣಗ ಹಾಕೋದ್ರಲ್ಲೇ 1 ಗಂಟೆ ಬೇಕಾಗೋದು. ಯಾಕೆ ಬೇಕು? ದಿನ ಮಾಡು, ಭಾನುವಾರ 4 ಪಂಚೆ ಉಟ್ಕೊಂಡು ಮಾಡು. ಮುಖ್ಯವಾಗಿ ಏನು ಬೇಕೋ ಅದನ್ನ ಬಿಟ್ಟು ಈ ಆನ್ಸಿಲರಿನೇ ಜಾಸ್ತಿ ಆಗಿಬಿಟ್ರೆ ಗತಿ ಏನು? ಅದಲ್ಲ, ದಿನ ಶಾಲಿಗ್ರಾಮ ಸ್ಪರ್ಶ ಮಾಡುವುದು ಎಷ್ಟು ಸಾಧ್ಯವೋ ಅಷ್ಟು. ಅವಕಾಶ ಇದ್ದಾಗ ಚೆನ್ನಾಗಿ ಮಾಡಿ, ಚೆನ್ನಾಗಿ ಮಾಡೋದು ಬೇಡ ಅಂತ ಹೇಳ್ತಾ ಇಲ್ಲ, ಮೂಲಕ್ಕೆ ಎಂದು ಮೂರೇ ಕುಟಾರಹ ಆಗಬಾರ್ದು. ವಿದ್ಯಾಮಾನ್ಯ ತೀರ್ಥರು ಹಿಂದೆ ಹೇಳಿದ್ರು, ಮದ್ರಾಸಿನಲ್ಲಿ ಒಂದು 40-45 ವರ್ಷದ ಕೆಳಗೆ ಒಂದು ಅಭಿಯಾನ, ಎಲ್ಲರ ಮನೆಯ ಶಾಲಿಗ್ರಾಮವನ್ನು ಆಚೆ ತರಿಸಬೇಕು ಅಂತ ಅವರಿಗೆ, ಅಂದ್ರೆ ಅವರವ್ರ ಮನೇಲಿ ಅವ್ರು ಪೂಜೆ ಮಾಡಬೇಕು ಅಂತ ಒಂದು ಸಭೆ. ಎಲ್ಲರಿಗೂ ಹೇಳಿದ್ರಂತೆ, ನಿಮಗೆ ಏನು ಬೇಕು ಪ್ರಶ್ನೆಯನ್ನು ಕೇಳಿ, ರಿಲೆವೆಂಟ್ ಆಗಿರಲಿ ಅಂತ. ಪೂಜೆ ಮಾಡಲಿಕ್ಕೆ ಏನೇನು ಸಮಸ್ಯೆಗಳಿದೆ ಅದನ್ನ ನೀವು ಹೇಳಿ. ಸರಿ, ಒಬ್ಬೊಬ್ಬರೇ ಒಂದೊಂದೇ ಶುರು ಮಾಡಿದ್ರು. ನೀರಿಲ್ಲದ ಕಾಲ ಚೆನ್ನೈಯಲ್ಲಿ ಕೇಳಿದ್ದಂತೆ, ಸ್ವಾಮಿ ನಮಗೆ ದೇವರ ಪೂಜೆ ನೀರೇ ಇಲ್ಲ, ಆದ್ರಿಂದ ಆಗಲ್ಲ. ಅದಕ್ಕೆ ಸ್ವಾಮಿಗಳು, ನೀವು ಸ್ನಾನ ಮಾಡ್ತಾ ಇಲ್ವಾ? ಸ್ನಾನ ಮಾಡ್ತೇವೆ ಸ್ವಾಮಿ. ಮತ್ತೆ ನೀವು ನೀರು ಕುಡಿತಾ ಇಲ್ವಾ? ನೀರು ಕುಡಿತೇವೆ. ಅದು ನೀರೇ ಅಲ್ವಾ? ನಿಮಗೆ ಸ್ನಾನಕ್ಕೆ ನೀರುಂಟು ಅಥವಾ ನಿಮಗೆ ಕುಡಿಲಿಕ್ಕೆ ನೀರುಂಟು, ದೇವರಿಗೆ ನೀರಿಲ್ವಾ? ಇಲ್ಲ, ಬಾವಿ ನೀರಿಲ್ಲ. ಪರವಾಗಿಲ್ಲ, ತುಂಬಾ ದೊಡ್ಡ ಪ್ರತಿಮೆಗಳು, ತುಂಬಾ ಮಡಿಯನ್ನ ಅಲ್ಲೇ ಇಟ್ಟಿರಿ. ಒಂದು ಸುದರ್ಶನವನ್ನ, ಒಂದು ಚಕ್ರಾಣಿಕೆಯನ್ನ ಇಟ್ಕೊಂಡು ನೀವು ಯಾವ ನೀರು ಬಳಸ್ತಾ ಇದ್ದೀರೋ ಆ ನೀರಲ್ಲೇ, ಕಾರ್ಪೊರೇಷನ್ ನೀರಲ್ಲೇ ಮಾಡಿ. ಸೊ ಒಂದು ಓಕೆ, ನೀರಿಂದು ಸಮಸ್ಯೆಯನ್ನು ಬಗೆಹರಿಸಿ. ಆಮೇಲೆ ಅಂದ್ರು, ನಮಗೆ ಮಂತ್ರ ಬರೋದಿಲ್ಲ, ನಾವು ವಿದ್ವಾಂಸರನ್ನ ಇಟ್ಟು ಮಂತ್ರ ಹೇಳ್ಕೊಡ್ತೇವೆ. ಇಲ್ಲ, ನಮಗೆ ಈಗ ವಯಸ್ಸಾಗಿರೋದ್ರಿಂದ ಮಂತ್ರ ಬರೋದೇ ಇಲ್ಲ, ಮೊದಲು ಬರಲ್ಲ ಅಂದ್ರು ಆಮೇಲೆ ಬರೋದೇ ಇಲ್ಲ ಅಂತ. ಸರಿ, ಆಮೇಲೆ ಹೇಳಿದ್ರಂತೆ, ಯಾರು ಕಲಿತೀರೋ ಕಲಿಯುವವರಿಗೆ ವಿದ್ವಾಂಸರನ್ನ ಇಟ್ಟು ನಿಧಾನಕ್ಕೆ ಹೇಳಿಕೊಡ್ತೇವೆ. ಬೇಡ, ಮಾತು ಬರತ್ತಾ ಅಂದ್ರಂತೆ. ಮಾತು ಬರುತ್ತೆ ಸರ್, ಬೇಕಾದಷ್ಟು ಮಾತಾಡ್ತೀವಿ. ಎಷ್ಟೋ ಜನ ಅಂತಾರೆ, ಅವ್ರ ಹತ್ರ ಮಾತೇ ಆಡಬೇಡಿ, ಯಾಕಂದ್ರೆ ಮುಗಿಸೋದೇ ಇಲ್ಲ ಅವರು. ಸರಿ, ಮಾತು ಬೇಕಾದಷ್ಟು ಬರುತ್ತೆ. ಹಾಗಾದ್ರೆ ನಿಮಗೆ ಹರಿಸ್ಮರಣೆ ಮಾಡೋದು ಗೊತ್ತಲ್ಲ, ಓಂ ನಮೋ ನಾರಾಯಣಾಯ ನಮಃ, ಇದನ್ನ ನೀವು 16 ಬಾರಿ ಹೇಳಿ. ದಿನ ಷೋಡಶೋಪಚಾರ ಪೂಜೆ ಆಗಿದೆ. ಓಂ ನಮೋ ನಾರಾಯಣಾಯ ನಮಃ ಅರ್ಘ್ಯಂ ಸಮರ್ಪಯಾಮಿ, ಓಂ ನಮೋ ನಾರಾಯಣಾಯ ನಮಃ ಪಾದಯೋ ಪಾದ್ಯಂ ಸಮರ್ಪಯಾಮಿ. ಇಷ್ಟನ್ನಂತೂ ಮಾಡಬಹುದಲ್ಲ? ಇಷ್ಟನ್ನ ಮಾಡಿ.
ಕೈಲಾದರೆ ಪುರುಷ ಸೂಕ್ತವನ್ನು ಕಲಿಯಿರಿ. ಅವ್ರು ಹೇಳಿದ್ದೇನು ಗೊತ್ತಾ, ನೀವು ಪೂಜೆ ಶುರು ಮಾಡಿದ್ರೆ ಮಂತ್ರ ಕಲಿಯುವ ಪುಣ್ಯವನ್ನು ದೇವರು ಕೊಡ್ತಾನೆ. ಇದೇನಾಗಿದೆ ಅಂದ್ರೆ ಹುಚ್ಚು ಬಿಡೋದತ್ತು ಮದುವೆ ಆಗಲ್ಲ, ಮದುವೆ ಆಗತ್ತು ಹುಚ್ಚು ಬಿಡಲ್ಲ. ನೀವು ಪೂಜೆ ಶುರು ಮಾಡೋವರೆಗೂ ಮಂತ್ರ ಬರಲ್ಲ, ಮಂತ್ರ ಬರೋವರೆಗೂ ನೀವು ಪೂಜೆ ಮಾಡಲ್ಲ. ನಿಮ್ಮ ದೇವರು ಒಂದು 50 ವರ್ಷ ಪೆಟ್ಟಿಗೆಯಲ್ಲೇ ಕೂಡೋದು ಬೇಡ, ದಯಮಾಡಿ ನಿಮ್ಮ ಮನೆಯ ಶಾಲಿಗ್ರಾಮವನ್ನು ನೀವೇ ಪೂಜೆ ಮಾಡಿ ಅಂತ ಸುಮಾರು ಜನಕ್ಕೆ ಪೂಜೆಯನ್ನು ಹೇಳಿಕೊಟ್ಟು ಮಾಡಿಸಿದ್ರು ಅಂತ. ಆಮೇಲೆ ಒಬ್ಬ ಆಚಾರ್ಯರಂದರು, ವಿದ್ಯಾಮಾನ್ಯರೇನೋ ಹೇಳಿದ್ರು ಓಂ ನಮೋ ನಾರಾಯಣಾಯ ನಮಃ ಅಂತ ಪೂಜೆಗೆ, ಆದರೆ ಇದಕ್ಕೆ ವೇದವ್ಯಾಸ ದೇವರ ಸಮ್ಮತಿ ಬೇಕಲ್ವಾ? ಬ್ರಹ್ಮವೈವರ್ತ ಪುರಾಣದಲ್ಲಿ ಹೇಳಿದ್ದಾರೆ, ನಿನಗೇನೂ ಬರಲಿಲ್ಲ ಅಂದ್ರೆ ಹರಿಯ ಸ್ಮರಣೆಯನ್ನ ಮಾಡಿ ನೀನು ಅಭಿಷೇಕ ಮಾಡಿದರೂ ದೇವರು ಅದನ್ನು ತಗೊಳ್ತಾನೆ. ಇದೇ ಲಾಸ್ಟ್ ಅಲ್ಲ, ಪ್ರಿಲಿಮಿನರಿ ಸ್ಟೇಜ್. ಕಲಿಬೇಕು. ಮೊದಲು ಮಗು LKGಗಂತೂ ಹೋಗಲಿ, ಆಮೇಲೆ ಶಾಲೆ ಅಭ್ಯಾಸ ಆದ್ಮೇಲೆ ಕಲಿಯುತ್ತೆ. ಶಾಲೆಗೆ ಹೋಗಲಿಲ್ಲ ಅಂದ್ರೆ ನೀ ಮೊದಲು ಹರಿಸ್ಮರಣೆಯನ್ನು ಮಾಡು. ಮಾಡಿದ ಪುಣ್ಯದಿಂದ ದೇವರು ಮಂತ್ರಸ್ತೋತ್ರಗಳು ಬಾಯಲ್ಲಿ ಬರುವಂತೆ ಮಾಡ್ತಾನೆ. ಅವನು ನಿನ್ನ ಬಾಯನ್ನು ತಿದ್ದುತ್ತಾನೆ. ಅದನ್ನು ಪ್ರಾರಂಭ ಮಾಡುವಂತೆ. ಪ್ರಕೃತದಲ್ಲಿ ಅರ್ಜುನನಿಗೆ ಭಗವಂತ ಹೇಳೋದು, ನೋಡು ಅರ್ಜುನ, ನಾನು ಹೇಳೋದು ಅವರವರ ಕರ್ಮವನ್ನ ಅವರು ಮಾಡಲೇಬೇಕು. ನೀನು ಈಗ ಕ್ಷತ್ರಿಯನಾದದ್ದರಿಂದ ನೋಡು, ಜ್ಞಾನ ಹೆಚ್ಚು ಕರ್ಮ ಹೆಚ್ಚು ಅಂತ ನಿನ್ನ ಪ್ರಶ್ನೆ. 2 ವರ್ಗ ಇದೆ, ಜ್ಞಾನಯೋಗಿಗಳು, ಕರ್ಮಯೋಗಿಗಳು ಅಂತ. ಆಚಾರ್ಯರು ಹೇಳ್ತಾರೆ, ಪ್ಯೂರ್ ಜ್ಞಾನಯೋಗಿಗಳು, ಯೋಗ ಅಂದ್ರೆ ಉಪಾಯ, ಜ್ಞಾನವೆಂಬ ಉಪಾಯವನ್ನ ಬೆನ್ನು ಹತ್ತಿ ದೇವರನ್ನ ಕಾಣುವರು ಅಂತ ಕೆಲವರು, ಕರ್ಮಾಚರಣೆಯನ್ನ ಮಾಡಿ ದೇವರನ್ನ ಕಾಣುವವರು ಕೆಲವರು. ಆದರೆ ಕೇವಲ ಜ್ಞಾನ ಕೇವಲ ಕರ್ಮ ಅಂತ ಯಾರಿಗೂ ಇಲ್ಲ. ಜ್ಞಾನ ಪ್ರಚುರರು, ಕರ್ಮ ಪ್ರಚುರರು. ತಮ್ಮ ಜೀವನದಲ್ಲಿ ಹೆಚ್ಚಿನ ಆಯುಷ್ಯವನ್ನ ಜ್ಞಾನ ಸಂಪಾದನೆಗಾಗಿ ಹಾಕುವಂತಹ ಯೋಗಿಗಳಿದಾರಲ್ಲ, ಅವರು ಜ್ಞಾನ ಯೋಗಿಗಳು. ಯಾರವರು? ನಾವೆಲ್ಲ ಅಲ್ಲೇ ಅಲ್ಲ. ನಮಗೆಲ್ಲ ಭ್ರಮೆ ಇದೆ. ಯಾಕೆಂದ್ರೆ ಯಾವಾಗಲೂ ಪುಸ್ತಕ ಇಟ್ಕೊಂಡಿರ್ತಾರೆ ಅಂತ. ಪುಸ್ತಕ ಇಟ್ಕೊಂಬೋದು ಜ್ಞಾನಕ್ಕಾಗಿ ಅಲ್ಲ, ಆಗಾಗ ನಿದ್ದೆ ಬರಲ್ಲ ಅಂತ ನೋಡ್ಲಿಕ್ಕಾಗಿ. ಹಾಗಾದ್ರೆ ಜ್ಞಾನಯೋಗಿಗಳಾಗ ಸನಕ ಸನಂದನಾದಿಗಳ ಕ್ಯಾಡರರಿಗೆಲ್ಲ ಅವರು ಜ್ಞಾನಯೋಗಿಗಳಂತೆ. ಕರ್ಮಯೋಗಿಗಳು ಅಂದ್ರೆ ನಮಗೆ ಹೇಳಿದ ಸ್ನಾನ, ಸಂಧ್ಯಾವಂದನೆ, ದೇವರ ಪೂಜೆ, ವ್ರತ, ನಿಯಮ, ಈ ಕರ್ಮಗಳನ್ನ ನಾವು ನಿತ್ಯದಲ್ಲಿ ಮಾಡಿ ಭಗವಂತನನ್ನ ತಿಳಿಸುವ ಶಾಸ್ತ್ರದ ಒಂದಿಷ್ಟು ಪ್ರಮೇಯವನ್ನು ತಿಳಿದವರು. ಹೆಚ್ಚಿನ ಭಾಗ ಕರ್ಮಕ್ಕಾಗಿ ವಿನಿಯೋಗ, ಸ್ವಲ್ಪ ಭಾಗ ಜ್ಞಾನಕ್ಕಾಗಿ ವಿನಿಯೋಗ ಮಾಡಿದಾರಲ್ಲ, ಅವರು ಕರ್ಮಯೋಗಿಗಳು. ಪ್ರಕೃತ ನೀನು ಈಗ ಕ್ಷತ್ರಿಯನಾಗಿ ಬಂದದ್ದರಿಂದ ಯುದ್ಧವನ್ನ ಮಾಡು. ಕೃಷ್ಣ, ನೀನು ಯುದ್ಧವನ್ನು ಮಾಡಲ್ಲ ಅಂತ ಇದೆಲ್ಲ ಯಾಕೆ? ಇದು ಎಲ್ಲರಿಗೂ ನಮಗೆ ಹೇಳಿದ್ದು. ನಮ್ಮ ಕರ್ಮವನ್ನು ನಾವು ಮಾಡೋದಿಲ್ಲ ಯಾಕೆ? ಅದಕ್ಕೆ ಕೃಷ್ಣ 3 ಪ್ರಶ್ನೆಯನ್ನು ಮಾಡಿದ್ದಾನೆ. ನಿನಗೆ ಕರ್ಮಾಚರಣೆಯನ್ನು ಮಾಡುವುದರಿಂದ ನಾನೊಂದೇನೋ ಸತ್ಕರ್ಮ ಮಾಡಿದೆ, ಒಂದು ಪವಮಾನ ಹೋಮವೋ ಅಥವಾ 100 ಜನಕ್ಕೆ ಅನ್ನ ಸಂತರ್ಪಣೆಯೋ ಮಾಡಿದೆ, ಪುಣ್ಯ ಬಂತು. ಮುಂದೇನಾಯಿತು? ಆ ಪುಣ್ಯದಿಂದ ಮುಂದಿನ ಜನ್ಮದಲ್ಲಿ ನಾನು ರಾಜನಾಗಿ ಹುಟ್ಟಿದೆ. ಅದೇ ಬೇಡ, ತಾಯಿ ಗರ್ಭಕ್ಕೆ ಬರೋದು ಬೇಡ. ಕರ್ಮ ಮಾಡೋದು ಪುನಃ ಪುನಃ ಜನ್ಮಕ್ಕೆ ಕಾರಣ ಆಗತ್ತೆ, ಆದ್ದರಿಂದ ನಾನು ಕರ್ಮ ಮಾಡಲ್ಲ ಅಂತ ನಿನ್ನ ಪ್ರಶ್ನೆಯೋ, ಅಥವಾ ಕರ್ಮ ಇದೆಯಲ್ಲ ಇದು ಆಗುವ ಮೋಕ್ಷಕ್ಕೆ ಅಡ್ಡಗಾಲು. ಹೇಗೆ? ನಿಮ್ಮ ಮನೆಯಲ್ಲೆಲ್ಲ ಹೇಳಿರ್ತೀವಿ, ಇವತ್ತು ಕಮ್ಮಿ ಈ ಅಚ್ಚು ಹಾಕ್ತಾ ಇದ್ದಾಗ ನಮಗೆ ನೆನಪಿದೆ, ಮನೆಯಲ್ಲಿ ಅಚ್ಚು ಹಾಕೋರು. ಆಗ ದುಡ್ಡು ಕಮ್ಮಿ, ಅಂಗಡಿದು ಕೊಡಿಸ್ತಿರ್ಲಿಲ್ಲ. ಏನಂದ್ರೆ ಈ ಸಕ್ಕರೆ ಅಚ್ಚು ಯಾವ್ದನ್ನ ಮುರಿದ್ರೆ ನಮ್ಗೆ ಕೊಡೋರು. ನಾವು ಒಳಗೆ ಜಪ ಮಾಡ್ತಾ ಇದ್ದೀವಿ, ಮುರಿಲಿ 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 ಮುರಿಲಿ. ಈ ಆ ಸಕ್ಕರೆ ಹಚ್ಚಿ ಹಾಕೋರಿಗೆ ಮಕ್ಕಳು ನೋಡಿದ್ರೆ ಮೈ ಮುರಿಯೋದು. ನೀವು ಇಲ್ಲಿ ಇರಬೇಡಿ, ಎದ್ದೋಗ್ರಿ, ನಿಮ್ಮ ಕಣ್ಣಿಂದಾನೆ ಅದು ಮುರಿದೋಯ್ತು ಅಂತ. ಅದು ಮುರಿಲಿ ಅಂತಾನೆ ನಾವು ಬಂದಿದ್ದು ಅಂತ ಅದನ್ನ ಎಸ್ಕೊಂಡು ಹೋಗ್ತಾ ಇದ್ವಿ. ಹಾಗಾಗಿ ಕೆಲವೊಮ್ಮೆ ಹೇಳೋರು, ನೋಡು ಸಕ್ಕರೆ ಹಚ್ಚಿ ಹಾಕ್ತೀವಿ, ನೀನು ಬಾಯಿ ಮುಚ್ಕೊಂಡು ರೂಮಲ್ಲೇ ಇದ್ರೆ ನಿನಗೆ ನಾನೇ ಅಚ್ಚು ತಂದು ಕೊಡ್ತೀನಿ, ಇಲ್ಲಾಂದ್ರೆ ಅಚ್ಚು ತಗೊಂಡು ಚಚ್ಚಿಬಿಡ್ತೀನಿ. ಅಂದ್ರೆ ನೀನು ಏನೂ ಮಾಡದೇ ಇದ್ದರೆ ಮಾತ್ರ ಇವತ್ತು ನಿನಗೆ ಏನಾದರೂ ಕೊಡ್ತೇವೆ. ಕೆಲವೊಂದು ಕಡೆ ಹಾಗೆ ಇರುತ್ತೆ. ಕೆಲವೊಂದು ಕಾರ್ಯಕ್ರಮ ಯಾರೋ ಬರ್ತಾರೆ, ಸರ್ ನಮ್ಗೇನಾದ್ರೂ ಕೆಲಸ ಹೇಳಿ ಸರ್ ನಾವು ಮಾಡ್ತೀವಿ ಅಂತ. ಅವ್ರು ಹೇಳಿದ ಕೆಲಸ ಎಲ್ಲ ಅರ್ಧಂಬರ್ಧ ಅವ್ಯವಸ್ಥೆನೇ ಮಾಡ್ತಿರ್ತಾರೆ. ಅವ್ರು ಹೇಳೋದು, ನೀವೇನು ಬೇಡ, ಅಲ್ಲಿ ಎಲೆ ಹಾಕತ್ತೆ, ಇಲ್ಲಿಂದ ಅಲ್ಲೇ ಕೂತು ಬಿಟ್ಟಿರಿ, ನೀವು ಸುಮ್ಮನೆ ಇದ್ರೆ ಮಾತ್ರ ನಿಮಗೆ ಪ್ರೆಸೆಂಟೇಷನ್, ಇದೇ ನೀವು ಮಾಡಬೇಕಾದ ಕೆಲಸ. ಹಾಗಾದ್ರೆ ಅರ್ಜುನ ಅಂದ, ನಾನು ಕರ್ಮವನ್ನ ಮಾಡಿದರೆ
ಪುನಃ ಪುನಃ ಸಂಸಾರಕ್ಕೆ ಅದು ಕಾರಣ ಆಗತ್ತೆ ಅಂತ ಒಂದು, ಆಗುವ ಮೋಕ್ಷಕ್ಕೆ ಅದು ಅಡ್ಡಿ ಆಗತ್ತೆ. ಕೆಲವೊಮ್ಮೆ ಅಂತಾರಲ್ಲ, ಏನೋ ನೀವು ಮಾಡ್ತಾ ಇದ್ದೆ, ಈ ಕೆಲವು ನಮ್ಗೆ ಹೇಗೆ ಗೊತ್ತೋ ಅದನ್ನು ಮಾಡಬೇಕು. ಒಳ್ಳೆ ಮೈಸೂರು ಪಾಕ್ ಮಾಡಿದ್ವಿ, ಅಡುಗೆ ತುಂಬ ಚೆನ್ನಾಗಿತ್ತು. ಯಾರೋ ಕೇಳಿದ್ರು, ನಾನು ಮಾಡ್ತೇನೆ, ಸ್ವಲ್ಪ ಗಟ್ಟಿ ಇರುತ್ತೆ, ನೀವು ಮಾಡೋದು ತುಂಬ ಮೃದುವಾಗಿರುತ್ತಲ್ಲ ಹೇಗೆ? ಅಯ್ಯೋ ಅದಕ್ಕೇನಮ್ಮ, ನಿಮ್ಗಿನ್ನ ನಾವೇನು ಮಾಡ್ತೀನಿ. ಅವ್ರು ಯಾಕೆ ಹೇಳ್ಕೊಡ್ತಾರೆ ಸೀಕ್ರೆಸಿ? ಒಂದು ಯಾವುದೋ ಹದ ಹೇಳಿದ್ದು, ಅದಕ್ಕೇನು ಒಂದಿಷ್ಟು ತುಪ್ಪ ಹಾಕಿ, ಆಮೇಲೆ ಕಡಲೆ ಹಿಟ್ಟು ನಿಮಗೆ ಗೊತ್ತೇ ಗೊತ್ತು, ಒಂದಿಷ್ಟು ಸಕ್ಕರೆ ಹಾಕಿ 4 ಸಲ ಕೈ ಆಡಿ ಬಿಟ್ಬಿಟ್ರೆ ಹರೇ ನಮಃ ಅಂತ ಫಸ್ಟ್ ಕ್ಲಾಸ್ ಆಗುತ್ತೆ ಅಂತ. ಇವಳು ಮಾಡೋದಾದ್ರೂ ಒಂದಿಷ್ಟು ಬಿಲ್ಲೆ ಬಂದಿರೋದು. ಅವ್ರು ಹೇಳಿದ ಹದ ಮಾಡಿದ ಮೇಲೆ ಪಾತ್ರೆಯಿಂದ ಎತ್ತಿದ್ರೆ ಒಂದೇ ದಾರ ಬರ್ತಾನೇ ಇದೆ, ಅದು ಸೌಟು ಬಿಡ್ತಾ ಇಲ್ಲ. ಅದನ್ನ ಕೆಳಗೆ ಹಾಕಿ ಬಿಲ್ಲೆ ಕಟ್ ಮಾಡೋಣ ಅಂದ್ರೆ ಬರ್ತಾ ಇಲ್ಲ, ಹಾಳಾಗೋಗ್ಲಿ ಉಂಡೆ ಕಟ್ಟೋಣ ಅಂದ್ರೆ ಅದರಿಂದ ಆಚೆ ಬರ್ತಿಲ್ಲ. ಕಡೆ ಏನೋ ಮಾಡಿ ಗಂಡಂಗೆ ಒಂಚೂರು ಹಾಕಿದ್ಲು, ಏನಿದು ಅಂತ. ಇದೇನಿದು? ಬೇಸನ್ ಉಂಡೆ ಅನ್ನೋಣ ಅಂದ್ರೆ ಉಂಡೆ ಶೇಪ್ ಇಲ್ಲ, ಮೈಸೂರು ಪಾಕ್ ಅನ್ನೋಣ ಅಂದ್ರೆ ಸ್ಕ್ವೇರ್ ಆಗಿಲ್ಲ. ಏನು ಇದೊಂಥರ ಅಲ್ವಾ, ಬಾಯಿ ಮುಚ್ಕೊಂತೇನೆ ಪ್ರತಿ ಸರಿ ನಮ್ಮ ನಾಡ್ಕೊಂಬದೇನೆ ಬಾಯಿ ಅನಿರ್ವಚನೀಯ. ಹೌದು, ಸಚ್ಚೆಯನ್ನ ಬಾರ್ದೇತ ಅಸಚ್ಚೆಯನ್ನ ಪ್ರತಿಯೇತ. ಉಂಡೆ ಅನ್ನೋಣ ಅಂದ್ರೆ ಗುಂಡುಗಿಲ್ಲ, ಬಿಲ್ಲೆ ಅನ್ನೋಣ ಅಂದ್ರೆ ಸ್ಕ್ವೇರ್ ಇಲ್ಲ. ಏನು ಇದೊಂಥರ ಹಲ್ವಾ. ಆಮೇಲೆ ಅವಳೇ ಅನ್ಕೋತಾಳೆ, ಬಾಯಿ ಮುಚ್ಕೊಂಡು ನಂಗೆ ಗೊತ್ತಿರೋ ಥರ ಮಾಡಿದ್ರೆ ಚೆನ್ನಾಗಿರೋದು, ಅವ್ರ ಮಾತು ಕೇಳಿ ಹಾಳಾದೆ. ಹಾಗೆ ಯುದ್ಧ ನಾನು ಯಾಕೆ ಮಾಡ್ಲಿಕ್ಕೆ ಹೋಗೋದಿಲ್ಲ ಅಂದ್ರೆ ಪುನಃ ಪುನಃ ನನಗೆ ಸಂಸಾರ ತರುತ್ತೆ ಅಂತಾನೋ, ಅಥವಾ ಆಗುವ ಮೋಕ್ಷಕ್ಕೆ ಅಡ್ಡಿಗಾಲು. ನೋಡು ಅರ್ಜುನ, ಕೈವ ನಿಷ್ಕರ್ಮ ಅಂತ ಕರೀತಾರೆ, ನೈಷ್ಕರ್ಮ್ಯ ಅಂತ ಮೋಕ್ಷಕ್ಕೆ. ಕರ್ಮಾಚರಣೆಯನ್ನು ಮಾಡದೇ ಇದ್ದರೆ ಆಗುವ ಲೋಕ ಅಂತ ನೀನು ಕಲ್ಪನೆ ಮಾಡ್ಕೊಂಡಿದ್ದೀಯ. ಹಾಗಲ್ಲ, ಕರ್ಮವನ್ನ ಮಾಡದೇ ಇರುವ ಲೋಕ ಮಾತ್ರ ಕೊಡೋ ಲೋಕ ಅಲ್ಲ. ನೈಷ್ಕರ್ಮ್ಯಂ ಪುರುಷೋಷ್ಣುತೆ ನಚ ಸನ್ಯಸನಾದೇವ ಸಿದ್ಧಿಂ ಸಮಧಿಗಚ್ಚತಿ. ಅರ್ಜುನ, ಮನುಷ್ಯ ಅಥವಾ ಜೀವ ಅಂತ ಮೇಲೆ ಕರ್ಮ ಮಾಡಲೇಬೇಕು. ಒಂದು ಕ್ಷಣವು ಒಂದ ಕಾಯಿಕವಾಗಿ ಇಲ್ಲ ಮಾನಸಿಕವಾಗಿ ಕರ್ಮಾಚರಣೆಯನ್ನು ಮಾಡ್ತಾನೆ ಇರ್ತೀವಿ. ಕರ್ಮ ಮಾಡದ ಸ್ಟೇಟಸ್ ಅಂತಿಲ್ಲ ಇಲ್ಲ. ನಹಿ ಕಶ್ಚಿತ್ ಕ್ಷಣಮಪಿ ಜಾತುತಿಷ್ಠ್ಯತ್ ಅಕರ್ಮಕೃತೆ. ಒಂದು ಹಿಂದಿನ ಜನ್ಮದಲ್ಲಿ ಮಾಡಿದ ಎಲ್ಲಾ ಕರ್ಮಗಳನ್ನ ಈ ಜನ್ಮದಲ್ಲಿ ನಾನು ಸುಮ್ಮನೆ ಕೂತು ಮುಗಿಸ್ಬಿಡ್ತೀನಿ ಅನ್ನಕ್ಕೆ ನಮ್ಮ ಕರ್ಮಗಳು ಚೂರ. ಇಲ್ಲಿ ಹೇಳ್ತಾರೆ, ಒಬ್ಬ ಪುಣ್ಯವಂತ ಅನ್ನಿಸಿಕೊಂಡವನು ಒಂದು ದಿವಸಕ್ಕೆ ಮಾಡುವಂತಹ ಪುಣ್ಯ ಪಾಪಗಳು ಎಷ್ಟು ಅಂದ್ರೆ ಮಿನಿಮಮ್ 10 ದೇಹಕ್ಕೆ ಬೇಕಾಗುವಷ್ಟಂತೆ. ಮಿನಿಮಮ್ ಒಂದು ದಿವಸಕ್ಕೆ ದಶಾವರಾಣಾಂ ದೇಹಾನ ಕಾರಣಾನಿ ಕರೋತೆ. ಇನ್ನೂ ಒಂದು ವಿಜಯದಾಸ ಸುಳಾದಿಯಲ್ಲಿ ನೋಡಿದೆ, ಅವರಂತೂ ಹೇಳೋದು ಒಂದು ದಿವಸಕ್ಕಲ್ಲ, 10 ಜನ್ಮಕ್ಕಲ್ಲ, ಒಂದು ದಿವಸ ಒಬ್ಬ ಪುಣ್ಯವಂತ ಭೂಮಿ ಮೇಲಿದ್ರೆ ಅವನು ಮಾಡುವ ಕರ್ಮ 10,000 ಜನ್ಮಕ್ಕೆ ಬೇಕಾಗುವಷ್ಟಂತೆ. ದೇವರೇ ದಿಕ್ಕು. ಒಂದಿನ ಇಂಟು 360 ದಿವಸ ಇಂಟು ಒಂದು 80 ವರ್ಷ ಅಂತ ಲೆಕ್ಕ ಹಾಕ್ಬಿಟ್ರೆ ನಮ್ಮ ಅಪ್ಪನಾಣೆ ನಾವು ನಮ್ಮ ಕರ್ಮದ ಬ್ಯಾಲೆನ್ಸ್ ಶೀಟ್ ನೋಡಿದ್ರೆ ತಲೆ ಕೆಟ್ಟೋಗತ್ತೆ. ಕನಕದಾಸ ಒಂದು ಕೃತಿಯಲ್ಲಿ ಅಂತ, ಹಲವು ಜನ್ಮಗಳಲ್ಲಿ ನನಗಿತ್ತ ಮೊನೆಹಾದ ನಲಿದುಂಬುವಾಗ ನೆನಕೆ ಬಿದ್ದುದ ಅಳೆದು ನೋಡಿದರೆ ಕ್ಷೀರಾರ್ಣವಕ್ಕೆ ಇಮ್ಮಿಗಿಲು ಬಳಿ ಕಳುವ ನಯನ ಜಲವೂ ಅಳೆದು ನೋಡಿದರೆ ಲವಣಾರ್ಣವಕ್ಕೆ 3 ಮಡಿ ಎಲಬುಗಳ ಹಾಸಿದರೆ ಭೂಮಿಗೆ 4 ಮಡಿ ಚರ್ಮವ ಸುತ್ತಿದರೆ ಮೇರುವಿಗೆ 4 ಮಡಿ ಚರ್ಮವ ಸುತ್ತಿದರೆ ಭೂಮಿಗೆ 5 ಮಡಿ ನೆಲೆಯಾವುದೇ ದೇಹಕ್ಕೆ ನೊಂದೆನ ಹರಿಯನ್ನದೇ ನೊಂದೆನ ಪಂಚೇಂದ್ರಿಯಗಳಿಂದ. ಕನಕದಾಸರಂತಾರೆ, ಇದುವರೆಗೂ ಒಬ್ಬೊಬ್ಬ ಅವನ ಅಮ್ಮನ ಗರ್ಭಕ್ಕೆ ಎಷ್ಟು ಬಾರಿ ಬಂದಿದ್ದಾನೆ ಅಂದ್ರೆ ಅವನು ಕ್ಯಾಲ್ಕುಲೇಷನ್ ಕೊಡ್ತಾರೆ. ಇಷ್ಟು ಸಂಖ್ಯೆ ಅಂತ ಹೇಳಲ್ಲ. ನೀನು ಮಗು ಇದ್ದಾಗ ನಿನ್ನ ಅಮ್ಮನ ಹಾಲನ್ನು ಕುಡಿಬೇಕಾದರೆ 1-2 ತೊಟ್ಟು ಅದು ಕೆಳಗೆ ಬಿದ್ದಾಗ ಅದನ್ನೇನಾದ್ರೂ ಕಲೆಕ್ಟ್ ಮಾಡಿದ್ರೆ ಒಬ್ಬೊಬ್ಬನದ್ದು 2 ಕ್ಷೀರ ಸಮುದ್ರದಷ್ಟು. ಆಮೇಲೆ ಹತ್ತಿದ್ದೆಷ್ಟು ಅಳೋದು ಜಾಸ್ತಿ ಅಲ್ಲ. ಬಳಿ ಕಳುವ ನಯನ ಜಲವು ಅಳೆದು ನೋಡಿದರೆ ಈ ಉಪ್ಪಿನ ಸಮುದ್ರಕ್ಕೆ 3 ಪಟ್ಟಂತ. ದೇವರೆಲ್ಲ ಇಂಗಸ್ತಾ ಬದುಕಿದೀವಿ. ಹತ್ತಿದ ನೀರೆಲ್ಲ ಕಲೆಕ್ಟ್ ಆಗಿಬಿಟ್ಟಿದ್ರೆ ನಾವೆಲ್ಲ ದೋಣಿಲೇ ಬರಬೇಕಾಗಿತ್ತು.
ಈ ಬಸ್ಸು ಕಾರು ಯಾವುದೂ ಇರ್ತಾನೆ ಇರಲಿಲ್ಲ. ನಮ್ಮನೆ ಹತ್ರದಿಂದ ದೋಣಿ, ನಿಮ್ಮನೆ ಹತ್ರದಿಂದ ದೋಣಿಯಲ್ಲಿ ಬರಬೇಕಾಗಿದೆ. ಒಬ್ಬೊಬ್ಬರು ಹತ್ತಿದ್ದು ಮೂರು ಸಮುದ್ರ ಅಂತ. ಆಮೇಲೆ ಆ ಎಲುಬುಗಳನ್ನ ಒಂದಕ್ಕೊಂದು ಜೋಡಿಸಿಕೊಂಡು ಹೋದ್ರೆ ಮೇರು ಪರ್ವತಕ್ಕೆ 4 ಪಟ್ಟು, ಚರ್ಮವನ್ನ ಸುತ್ತಿದರೆ ಭೂಮಿಗೆ 5 ಮಡಿ. ನೀನು ಮಾಡಿದ ಕರ್ಮವನ್ನೆಲ್ಲ ತೀರಿಸಿಕೊಂಡೇ ದೇವರ ಹತ್ರ ಹೋಗ್ತೀನಿ ಅಂದ್ರೆ ದೇವರೇ ದಿಕ್ಕು, ಸಾಧ್ಯವೇ ಇಲ್ಲ. ಪ್ರಾರಬ್ಧ ಕರ್ಮ ಬಿಟ್ಟು ಸಂಚಿತ ಆಗಾಮಿಗಳನ್ನ ದೇವರು ನಾಶ ಮಾಡ್ತಾನೆ. ಆದ್ದರಿಂದ ಸಾಧ್ಯ ಇದೆ. ಅದರಿಂದ ನಿಷ್ಕರ್ಮ ಅಂದ್ರೆ ಕರ್ಮ ಮಾಡದೇ ಇರೋದು ಅಂತಲ್ಲ, ಮಾಡುವ ಕರ್ಮದಲ್ಲಿ ಎರಡನ್ನ ಬಿಡೋದು, ಮಮತೆಯನ್ನ ಬಿಡೋದು, ಜ್ಞಾನ ಪುರಸ್ಸರವಾಗಿ ಮಾಡೋದು. ನಿಷ್ಕಾಮಂ ಜ್ಞಾನಪೂರ್ವಂತು ನಿವೃತ್ತ ವಿಚಿಚೋಚ್ಯತೆ ಅಂತ ಶ್ರೀಮದಾಚಾರ್ಯ ಅಂತಾರೆ. ಏನಂದ್ರೆ ನಾನು ಮಾಡಿದ್ದು ಅನ್ಬೇಡ, ನಾಹಂಕರ್ತ ಹರಿಕರ್ತ ಅದೆಲ್ಲ ಗೀತೆಯ ಮಾತು. ಶ್ರೀಹರಿ ನನ್ನಲ್ಲಿ ನಿಂತು ಮಾಡಿಸ್ತಾನೆ ಅಂತ ಅನುಸಂಧಾನ ಮಾಡು, ಜ್ಞಾನ ಪುರಸ್ಸರವಾಗಿ ಮಾಡು. ಏನೋ ಒಂದು ಮಾಡಿದ್ರೆ ಏನ್ ಮಾಡಿದೆ, ಏನೋ ಅವ್ರು ಹೇಳಿದ್ರು ಅದನ್ನ ಇಲ್ಲ ಹಾಕು ಇದನ್ನ ಅಲ್ಲ ಹಾಕು, ಅಲ್ಲೋ ಅದು ಯಾಕೆ ಹಾಕ್ತಾ ಇದ್ದೇನೆ ಅಂತ ತಿಳಿದು ಮಾಡು. ತಿಳಿದು ಮಾಡಿದಾಗ ಪುಣ್ಯ ಇದೆ. ನಾ ಮಾಡಿದೆ ಈಗ ಯಾವುದೇ ಒಬ್ಬ ವ್ಯಕ್ತಿಗೆ ನಾ ಕೊಟ್ಟೆ ಅಂದ್ರೆ ಅಯ್ಯೋ ಕೊಟ್ಟಿದ್ದು ಇಸ್ಕೋಬಾರ್ದಪ್ಪ, ಯಾವಾಗಲೂ 100 ಜನದ ಮುಂದೆ ಹೇಳ್ತಾನೆ ಇರ್ತಾರೆ. ನಮ್ಮ ದೇವರ ಮುಂದೆ ಅವನು ಕೊಟ್ಟಿದ್ದನ್ನೇ ಅವನು ಕೊಟ್ಟು ನಾ ಕೊಟ್ಟೆ ನೀವೇ ಬಿಟ್ಕೊನ ಏನೋ ನಾ ಕೊದ್ದು ಅಂತ. ನಂದೇನೋ ಸ್ವಾಮಿ ನಿಂದೇ ಇದೆಲ್ಲ, ನಾ ಏನು ಕೊಡಬಲ್ಲೆ, ನಿನ್ನದು ನಿನಗೆ ಅರ್ಪಿಸ್ತಾ ಇದ್ದೀನಿ, ನಿನ್ನದೇ ಇದು. ಕೊಡುವ ಬುದ್ಧಿ ಕೊಟ್ಟವನು ನೀನು, ತೆಗೆದುಕೊಳ್ಳುವ ಯೋಗ್ಯರನ್ನ ಒದಗಿಸಿದವನು ನೀನು, ಕೊಡುವ ಪದಾರ್ಥವನ್ನ ಕೊಟ್ಟವನು ನೀನು. ಸಂಪತ್ತು ಬೇಕು, ಕೊಡೋ ಬುದ್ಧಿ ಬೇಕು, ತೆಗೆದುಕೊಳ್ಳುವ ಯೋಗ್ಯ ಬೇಕು. ಇದೆಲ್ಲವೂ ಇದ್ರೆ ಮಾತ್ರ ದಾನ ಅನ್ನುವ ಪ್ರಕ್ರಿಯೆ. ಇಲ್ಲ ಅಂದ್ರೆ ಏನು ಪ್ರಯೋಜನ ಇದೆ? ಈಗೇನೋ ಬೆಂಗಳೂರಂತ ಊರಲ್ಲಿ 1000 ಜನ ನಮಗೆ ಸಿಗ್ತಾರೆ. ಎಲ್ಲೋ ನಮಗೆ ಟ್ರಾನ್ಸ್ಫರ್ ಆಗಿ ಅಸ್ಸಾಂ ಹೊಟ್ಟೋದ್ರೆ ಯಾರು ಸಿಗ್ತಾರೆ? ಯಾವ ಆಚಾರ ನೋಡಬೇಕು? ಏನೋ ಒಂದು ಪರ್ವಕಾಲ ಯಾರಿಗಾದ್ರೂ ದಾನ ಕೊಡ್ತೇವೆ, ಸಂಕಲ್ಪ ಮಾಡಬೇಕಂತ ಯಾರು ಸಿಗೋದೇ ಇಲ್ಲ. ಬೆಂಗಳೂರಲ್ಲಿ ಈ ಪಾರ್ಟ್ ವಾಸಿ, ಸೌತ್ ಪಾರ್ಟ್ ಆಫ್ ದಿ ಬ್ಯಾಂಗ್ಳೂರ್, ಸ್ವಲ್ಪ ಆ ಕಡೆ ಕಾಕ್ಸ್ ಟೌನು, ರೇಸರ್ ಟೌನು, ಇಲ್ಲೆಲ್ಲ ಒಂದು ಯಾವ ಆಚಾರ ಸಿಗ್ತಾರೆ? ಅಕ್ಬರ್ ಆಚಾರ, ಹುಮಾಯೂನ್ ಆಚಾರ ಸಿಗೋದಲ್ಲೆಲ್ಲ. ಹೀಗಾಗಿ ಸಿಗೋದಿಲ್ಲ. ನಾನು ಕೊಡಬೇಕು ಅನ್ನೋ ಇದೇನು ದೇವರು ಕೊಡಿಸಿದ್ದು. ಕೊಡುವ ಭಾಗ್ಯವನ್ನ ಕೊಟ್ಟಿಯಾನಲ್ಲ, ಕೊಡುವ ಬುದ್ಧಿ ಕೊಟ್ಟಿಯಾನಲ್ಲ, ಅವನು ದೊಡ್ಡ ನಮಸ್ಕಾರ. ತಿಳಿವೆಂಬುವವ ನೀನೆ, ತಿಳಿದು ತಿಳಿಸುವ ನೀನೆ, ತಿಳಿವ ವಸ್ತು ನೀನೆ, ತೀರ್ಥಪದನೇ. ತಿಳಿವಲ್ಲಿ ತಿಳುವಳಿಕೆ ನಿನಾಗಿ ಚಲಿಸದಲೆ ಮನ ನಿಲ್ಲಿಸೋ ಗೋಪಾಲ ವಿಠಲ. ಮುಖ್ಯ ಕಾರಣವೇನು ಸ್ವತಂತ್ರ ಸರ್ವೇಶ. ನೀನು ತಿಳಿಸ್ಬೇಕು. ತಿಳಿಪಲ್ಲಿ ತಿಳುವಳಿಕೆ ನೀನಾಗಿ. ಅದು ಜ್ಞಾನವೇ ಕೊಟ್ಟಿಲ್ಲ ಅಂದ್ರೆ ಏನು ಪಶುವು ನಮಗೂ ಏನೋ ವ್ಯತ್ಯಾಸ ಇಲ್ಲ. ಆ ವಿವೇಕ ಕೊಟ್ಟಿಯಾನೆ, ಅದನ್ನು ಸರಿಯಾಗಿ ಯೂಸ್ ಮಾಡುವ ಬುದ್ಧಿಯನ್ನು ಕೊಡಲಿ ಅಂತ ಬಹಳ ಸುಂದರವಾಗಿ ಕೃಷ್ಣ ಹೇಳಿ 14ನೇ ಅಧ್ಯಾಯ ಭಗವದ್ಗೀತೆ